ಸೊ ಬಯಾಲಜಿ ಪಾಸ್ ಆಗೋದು ಕಷ್ಟ ಅಂತ ಅಂದ್ಕೊಂಡಿದ್ರೆ ಇಟ್ಸ್ ವೆರಿ ಈಸಿ ಆ್ಯಕ್ಚುಲಿ. ನೀವು ಮೇನ್ ಬೇಸಿಕ್ಕಾಗಿ ಫಸ್ಟ್ ಬಯಾಲಜಿಯಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಡಯಾಗ್ರಾಮ್. ಸೊ ಇಫ್ ಯು ಆರ್ ವೆರಿ ಥರೋ ವಿತ್ ದ ಡಯಾಗ್ರಾಮ್ ದೆನ್ ಈಸಿಲಿ ಯು ಕ್ಯಾನ್ ಆಪ್ಟ್ ಫಾರ್ ದ ಸ್ಕೋರಿಂಗ್. ಸೊ ಇಲ್ಲಿ ನಾವು 40 to 50 ಮಾರ್ಕ್ಸ್ ಅಷ್ಟು ಲೈಕ್ ದ ಮಿನಿಮಲ್ ಆಫ್ ದ ಪಾಸಿಂಗ್ ಸ್ಕೋರಿಂಗ್ ಕ್ವೆಶನ್ಸ್ ವಿಲ್ ಬಿ ಸೀಯಿಂಗ್ ಹಿಯರ್. ಸೊ ಚಾಪ್ಟರ್ ವೈಸ್ ಹೋದರೆ ಫಸ್ಟ್ ವಿ ಹ್ಯಾವ್ ದ ಚಾಪ್ಟರ್ 1 ದಟ್ ಈಸ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರ್ಸ್. That is we have 2 marks one question, 3 mark one question and 5 marks one question ಬರುತ್ತೆ. ಸೊ ಇಲ್ಲಿ 5 ಮಾರ್ಕರ್ ಯಾವ್ಯಾವ ಚಾಪ್ಟರಲ್ಲಿ ಬರುತ್ತೆ ಅಂತ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದ್ಯಾಟ್. ಸೊ ವಿ ಹ್ಯಾವ್ ದಿ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 4, 5 ಆ್ಯಂಡ್ 7, 8 ಆ್ಯಂಡ್ 9. ಸೊ ಬರೀ ಈ ಚಾಪ್ಟರ್ಸ್ನ ನೀವು ನೋಡಿಕೊಂಡ್ರೆ 5 ಮಾರ್ಕರ್ಸ್ ಮೇನ್ಲಿ ಈ 1, 2, 3, 4, 5, 6, 7 ಈ 7 ಚಾಪ್ಟರ್ಸಲ್ಲಿ ಡೆಫಿನೆಟಾಗಿ ನಿಮಗೆ 5 ಮಾರ್ಕ್ ಕ್ವೆಶನ್ಸು ಬರುತ್ತೆ. ಸೊ ಮಿಕ್ಕಿರೋದೆಲ್ಲ ಏನು ನಾವು ಓದಬೇಕಾ ಇಲ್ಲ ಸ್ಕೋರಿಂಗಿಗೆ ಇಂಪಾರ್ಟೆಂಟ್ ಅಂದರೆ ಹೌದು ಇಂಪಾರ್ಟೆಂಟ್, ಬಟ್ ನೀವು ಯು ಹ್ಯಾವ್ ಟು ಸಿ ಯಾವ ಚಾಪ್ಟರ್ನ ಓದಿದ್ರೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಸೊ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಅಷ್ಟು 40 to 50 ಮಾರ್ಕ್ಸ್ ನಾನು ಹೇಳೋದ್ರಲ್ಲಿ ಇಷ್ಟಿಷ್ಟು ಕ್ವೆಶನ್ಸ್ ಓದ್ಕೊಂಡ್ರೆ ಇಟ್ ವಿಲ್ ಬಿ ಮೋರ್ ದೆನ್ ಎನಫ್. ಸೊ ಲೆಟ್ ಅಸ್ ಬಿಗಿನ್ ವಿತ್ ಫಸ್ಟ್ ಚಾಪ್ಟರಲ್ಲಿ ಯು ಕ್ಯಾನ್ ಹ್ಯಾವ್ ದಿಸ್ 2 ಮಾರ್ಕ್ದು ಒಂದು 3 ಮಾರ್ಕ್ ಕ್ವೆಶನ್ ಒಂದು ಬರುತ್ತೆ, 5 ಮಾರ್ಕ್ ಅಂತೂ ಡೆಫಿನೆಟ್ಲಿ ಒಂದು ಬಂದೇ ಬರುತ್ತೆ. ಸೆಕೆಂಡ್ ಚಾಪ್ಟರಲ್ಲಿ ನೋಡಿದ್ರೆ ಹ್ಯೂಮನ್ ರಿಪ್ರೊಡಕ್ಷನಲ್ಲಿ ಒಂದು 5 ಮಾರ್ಕ್ ಡೆಫಿನೆಟ್ಲಿ ವಿಲ್ ಬಿ ಗೆಟಿಂಗ್. ಅದು ಡಯಾಗ್ರಾಮ್ ರೂಪದಲ್ಲನ ಆಗಿರ್ಬೋದು ಅಥವಾ ನಾರ್ಮಲ್ ಕ್ವೆಶನ್ಸನ್ನ ಆಗಿರ್ಬೋದು. 1 3 ಮಾರ್ಕ್ ಆ್ಯಂಡ್ 1 5 ಮಾರ್ಕ್. ಸೊ ಟೋಟಲಿ 8 ಮಾರ್ಕ್ಸ್ ಬರುತ್ತೆ. ಸೊ ಥರ್ಡ್ ಚಾಪ್ಟರಿಂದ ಯು ವಿಲ್ ಬಿ ಗೆಟಿಂಗ್ ನಿಮಗೆ ಇದು ರಿಪ್ರೊಡಕ್ಟಿವ್ ಹೆಲ್ತಲ್ಲಿ ಯಾವುದೇ 5 ಮಾರ್ಕ್ ಕ್ವೆಶನ್ ಇರೋದಿಲ್ಲ. ಸೊ ಏನು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ದು ನಿಮಗೆ ಕ್ವೆಶನ್ ಬರುತ್ತೆ. ಸೊ ಟೋಟಲಾಗಿ ಇದನ್ನು ನೀವು ಚಾಪ್ಟರ್ನ ಓದ್ಕೊಂಡ್ರೆ 5 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸಲ್ಲಿ ಒಂದು ಡೆಫಿನೆಟ್ 5 ಮಾರ್ಕ್ ಕ್ವೆಶನ್ ಇದ್ದೇ ಇರುತ್ತೆ. ಇದು ಇಂಪಾರ್ಟೆಂಟ್ ಚಾಪ್ಟರ್, ನೀವು ಓದಲೇಬೇಕಾಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಮಾಲಿಕ್ಯುಲರ್ ಬೇಸಿಸ್. ಸೊ ಮಾಲಿಕ್ಯುಲರ್ ಬೇಸಿಸ್ ಚಾಪ್ಟರ್ನ ಸ್ಕಿಪ್ ಮಾಡ್ತೀನಿ, ಅದು ತುಂಬ ಲೆಂತಿ ಆಗಿದೆ, ಡೆಫಿನೇಷನ್ಸ್ ಎಲ್ಲ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ಅಥವಾ ಡಯಾಗ್ರಾಮ್ಸ್ ಜಾಸ್ತಿ ಅಷ್ಟೊಂದು ಬೇಸಿಸ್ ಇರಲ್ಲ ಅಂತ ಇದ್ದರೆ ನೀವು ಯು ಹ್ಯಾವ್ ಟು ಗೋ ವಿತ್ ದ ಎವಲ್ಯೂಷನ್ ಮತ್ತು ಹ್ಯೂಮನ್ ಹೆಲ್ತು, ಅದ್ರ ಜೊತೆ ಮೈಕ್ರೋಬ್ಸ್ ಇನ್ ದ ಹ್ಯೂಮನ್ ವೆಲ್ಫೇರ್ ಇನ್ನೊಂದು ಚಾಪ್ಟರ್ನ ಯು ಹ್ಯಾವ್ ಟು ಆ್ಯಡ್ ಇಟ್. ಸೊ ಒಂದನ್ನು ಬ್ಯಾಲೆನ್ಸ್ ಮಾಡಬೇಕಂದ್ರೆ ಇನ್ನೂ ಒಂದು 2 ಚಾಪ್ಟರು ಎಕ್ಸ್ಟ್ರಾ ಓದಬೇಕಾಗುತ್ತೆ. ಸೊ ಬೈ ಸೀಯಿಂಗ್ ದ ಕ್ವೆಶನ್ ಯಾವ ನಂಬರ್ ಎಷ್ಟು ಬರುತ್ತೆ ಅಂತ ಯು ಹ್ಯಾವ್ ಟು ಪ್ಲ್ಯಾನ್ ಇನ್ ದ ಬಯಾಲಜಿ. ಬಿಕಾಸ್ ಎಕ್ಸಾಕ್ಟ್ ಇದೇ ಕ್ವೆಶನ್ ಬರುತ್ತೆ ಅಂದರೆ ಅದು ತಪ್ಪು. ಇಟ್ಸ್ ಲೈಕ್ ಯು ಹ್ಯಾವ್ ದ ಬೇಸಿಸ್, ಒಂದು ಐಡಿಯಾ ಇಟ್ಕೊಂಡು ಅದ್ರ ಮೇಲೆ ಯು ಕ್ಯಾನ್ ಗೆಟ್ ದ ಕ್ವೆಶನ್ಸ್. ನೆಕ್ಸ್ಟ್ ಮಾಲಿಕ್ಯುಲರ್ ಬೇಸಿಸ್ನ ನೀವು ಏನಾರ ಸ್ಕಿಪ್ ಮಾಡಿದರೆ ಇದರಲ್ಲಿ 5 ಮಾರ್ಕ್ ಡೆಫಿನೆಟ್ 1 ಕ್ವೆಶನ್ ಆ್ಯಂಡ್ 2 ಮಾರ್ಕ್ಸ್ದು 1 ಕ್ವೆಶನ್, ಟೋಟಲ್ 7 ಮಾರ್ಕ್ಸ್ ಸ್ಕೋರಿಂಗಲ್ಲಿ ಇರುತ್ತೆ ನಿಮಗೆ. ಎವಲ್ಯೂಷನ್ನು ನಾವು ಇಲ್ಲಿ ಸ್ಕಿಪ್ ಮಾಡಿ ಮಾಲಿಕ್ಯುಲರ್ ಬೇಸಿಸ್ನ ಎವಲ್ಯೂಷನ್ನ ತೊಗೊತೀವಿ ಅಂದರೆ ಇದರಲ್ಲಿ ಒಂದು 2 ಮಾರ್ಕ್ಸ್ ಒಂದು ಬರುತ್ತೆ, 3 ಮಾರ್ಕ್ಸ್ ಒಂದು ಬರುತ್ತೆ, ಬಟ್ ಇದರಿಂದ 5 ಮಾರ್ಕ್ ಕ್ವೆಶನ್ ಎಲ್ಲೂ ಬರೋದಿಲ್ಲ. ನೆಕ್ಸ್ಟ್ ದ ಹ್ಯೂಮನ್ ಹೆಲ್ತ್. ಸೊ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸಲ್ಲಿ ಒಂದು 5 ಮಾರ್ಕ್ ಡೆಫಿನೆಟಾಗಿ ಬಂದೇ ಬರುತ್ತೆ ಕ್ವೆಶನ್ನು. ಆ್ಯಂಡ್ ನೆಕ್ಸ್ಟ್ 3 ಮಾರ್ಕರ್ ಕ್ವೆಶನ್ ಒಂದು ಬರುತ್ತೆ. ಸೊ ಟೋಟಲಿ ಯು ವಿಲ್ ಬಿ ಗೆಟಿಂಗ್ 8 ಮಾರ್ಕ್ಸ್. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಗೇನ್ ಯು ಹ್ಯಾವ್ 2 ಅಥವಾ 3 ಮಾರ್ಕ್ಸ್ದು ಒಂದು 5 ಮಾರ್ಕ್ ಬರುತ್ತೆ, ಡೆಫಿನೆಟಾಗಿ ಒಂದು 5 ಮಾರ್ಕರ್ ಕ್ವೆಶನ್. ಸೊ ಈ 7 ಚಾಪ್ಟರ್ಸ್ನ ನೀವು ತುಂಬ ಇಂಟ್ರೆಸ್ಟಿಂದ ಓದಿದ್ರೆ ಆಬ್ವಿಯಸ್ಲಿ ಯು ವಿಲ್ ಬಿ ಗೆಟಿಂಗ್ ಆಲ್ ದ 5 ಮಾರ್ಕ್ಸ್. 5 ಮಾರ್ಕ್ ಕ್ವೆಶನ್ ಯಾವ ಮೇನಲ್ಲಿ ಬರುತ್ತೆ? ಯು ವಿಲ್ ಬಿ ಗೆಟಿಂಗ್ ಇನ್ ದ ಡಿ ಮೇನ್. ಸೊ ಇನ್ ದ ಡಿ ಪಾರ್ಟ್ you will be having the question number 5. Question number 5 ಅಲ್ಲಿ ನಿಮಗೆ 7 questions ಕೊಟ್ಟಿರ್ತಾರೆ. So in that 7 questions you have to answer any 5. ಸೊ ಈ 5 ಕ್ವೆಶನ್ಸ್ಗೆ ನಿಮ್ಗೆ ಎಲ್ಲಿಂದ 5 ಮಾರ್ಕ್ ಕ್ವೆಶನ್ಸ್ ಬರುತ್ತೆ ಅಂದರೆ ಈ 7 ಚಾಪ್ಟರ್ಸಿಂದ ಮಾತ್ರ ಬರುತ್ತೆ. ಸೊ ನಾವು ನಿಮಗೇನು ಒಂದು ಐಡಿಯಾ ಬಂತು 5 ಮಾರ್ಕ್ ಕ್ವೆಶನ್ ಯಾವ್ಯಾವ ಚಾಪ್ಟರಿಂದ ಬಂತು ಅಂತ. ಸೊ ನೀವು ಫೋಕಸ್ ಮಾಡಿ ಯಾವ್ಯಾವ 5 ಮಾರ್ಕ್ಸ್ ಇದೋ ಕ್ವೆಶನ್ಸು ಯು ಕ್ಯಾನ್ ಗೋ ವಿತ್ ದ್ಯಾಟ್. ನೆಕ್ಸ್ಟ್ ಕಮಿಂಗ್ ಟು ದ ಅದರ್ ರಿಮೈನಿಂಗು ಚಾಪ್ಟರ್ಸು ಓದಬೇಕಾ ಬೇಡವಾ? ಸೊ ಇಫ್ ಯು ಹ್ಯಾವ್ ದಿಸ್ ಕನ್ಕ್ಲೂಷನ್ ನಿಮಗೆ ಡೆಫಿನೆಟಾಗಿ ಇಫ್ ಯು ವಾಂಟ್ ದ ಸ್ಕೋರಿಂಗ್ ಮಾರ್ಕ್ ಪಾಸಿಂಗ್ ಮಾರ್ಕ್ ಅಂದರೆ ನಾನು ಹೇಳುವಂತಹ ಚಾಪ್ಟರ್ಸ್ ಓದ್ಕೊಂಡ್ರೆ ಇಟ್ಸ್ ಮೋರ್ ದೆನ್ ಎನಫ್. ಇಲ್ಲ ನಾವು ಇನ್ನೂ ರಿಸ್ಕ್ ತೊಗೊಳ್ಳಲ್ಲ, ವಿಲ್ ಗಿವ್ ಅ ಗ್ಲಾನ್ಸ್ ಟು ಎವ್ರಿಥಿಂಗ್ ಅಂದರೆ ಯು ಕ್ಯಾನ್ ಗೋ ವಿತ್ ದ ಅದರ್ ಚಾಪ್ಟರ್ಸ್. ನಿಮ್ಗೆ ಹೆಂಗೂ ಕೊಟ್ಟಿದ್ದೀನಿ ಇಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಸೊ ಯು ಕ್ಯಾನ್ ಜಸ್ಟ್ ಡಿವೈಡ್ ಆ್ಯಂಡ್ ರೀಡ್. ನೆಕ್ಸ್ಟ್ ಬಯೋಲಾಜಿಕಲ್ ಹ್ಯೂಮನ್ ಹೆಲ್ತಲ್ಲಿ ಯು ವಿಲ್ ಬಿ ಗೆಟಿಂಗ್ ನಿಯರ್ಲಿ 8 ಮಾರ್ಕ್ಸ್. ಸೊ ಬಯೋಡೈವರ್ಸಿಟಿ ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಸೆಸಲ್ಲಿ ಒಂದು 5 ಮಾರ್ಕ್ ಕ್ವೆಶನ್ ಡೈರೆಕ್ಟಾಗೆ ಬಂದುಬಿಡುತ್ತೆ. ನೀವು ಈ ಚಾಪ್ಟರ್ನ 5 ಮಾರ್ಕ್ ಕ್ವೆಶನ್ಗೋಸ್ಕರನೇ ಓದಬೇಕಾಗುತ್ತೆ. ಸೊ ಇದನ್ನು ನೀವೇನಾರ ಚಾಯ್ಸ್ ತೊಗೋತೀನಿ, ನೀವು ಇದನ್ನೇನಾರ ಚಾಯ್ಸ್ ತೊಗೋತೀನಿ ಅಂದರೆ ಯು ಹ್ಯಾವ್ ಟು ಪಕ್ಕಾ ರೀಡ್ ದಿಸ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಸೊ 5 ಮಾರ್ಕರ್ಸ್ ಇಲ್ಲಿ ಬಂತು. ನೆಕ್ಸ್ಟು ಬಯೋಡೈವರ್ಸಿಟಿ ಅಪ್ಲಿಕೇಶನಲ್ಲಿ 2 ಅಥವಾ 3 ಮಾರ್ಕ್ಸಿನ ಕ್ವೆಶನ್ ಬರುತ್ತೆ. ನೆಕ್ಸ್ಟ್ ಚಾಪ್ಟರ್ 11ಇಂದ ನಿಮಗೆ ಆರ್ಗನಿಸಮ್ ಆ್ಯಂಡ್ ದಿ ಪಾಪ್ಯುಲೇಷನಲ್ಲಿ 2 ಅಥವಾ 3 ಮಾರ್ಕ್ಸಿನ ಕ್ವೆಶನ್ ಬಂದೇ ಬರುತ್ತೆ. ಸೊ ಹಿಯರ್ ಯು ಕ್ಯಾನ್ ಸ್ಕೋರ್ 2 ಮಾರ್ಕ್ಸು ಅಥವಾ 3 ಮಾರ್ಕ್ಸ್. ನೆಕ್ಸ್ಟ್ ಚಾಪ್ಟರ್ ನಂಬರ್ 12 ಯು ಹ್ಯಾವ್ ದ ಎಕೋಸಿಸ್ಟಮ್. ಎಕೋಸಿಸ್ಟಮಲ್ಲಿ ಬರೀ
2 ಮಾರ್ಕ್ಸ್ ಕ್ವೆಶನ್ ಒಂದು ಡೆಫಿನೆಟ್ ಆಗಿ ಬರುತ್ತೆ. ಫೈನಲಿ ಲಾಸ್ಟ್ ಚಾಪ್ಟರ್ ದಟ್ ಈಸ್ ಬಯೋಡೈವರ್ಸಿಟಿ ಆ್ಯಂಡ್ ದಿ ಕನ್ಸರ್ವೇಷನ್. ಇದರಲ್ಲಿ 2 ಅಥವಾ 3 ಮಾರ್ಕ್ಸು ನೀವು ಸ್ಕೋರ್ ಮಾಡ್ಬೋದು. ಸೊ ನಾನು ಇಲ್ಲಿ ಏನಕ್ಕೆ ಅಂದರೆ ನಿಮ್ಗೆ ಇದು ಫುಲ್ ಯಾವ್ಯಾವ ಚಾಪ್ಟರ್ಸಿಂದ ಯಾವುದ್ಯಾವುದು ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ ಹಿಯರ್ ಯು ಕ್ಯಾನ್ ಪ್ಲ್ಯಾನ್ ಇಟ್ ಅಕಾರ್ಡಿಂಗ್ಲಿ. ಸೊ ನಿಮಗೆ ಹೈಯೆಸ್ಟ್ ಮಾರ್ಕ್ಸ್ ಯಾವುದ್ಯಾವುದಿದೋ ಅದನ್ನು ನೀಟಾಗಿ ಡೆಪ್ತಲ್ಲಿ ಓದ್ಕೊಂಡ್ರೆ ಇನ್ ದ್ಯಾಟ್ ಓನ್ಲಿ ಯು ಕ್ಯಾನ್ ಕವರ್ ದ ಪಾಸಿಂಗ್ ಮಾರ್ಕ್. ಆ್ಯಸ್ ಐ ಹ್ಯಾವ್ ಟೋಲ್ಡ್, ಡಿ ಪಾರ್ಟಲ್ಲಿ 5th ಕ್ವೆಶನ್ ಬಂದು ಡೈರೆಕ್ಟ್ ಕ್ವೆಶನ್ಸ್ ಇರುತ್ತೆ, ತುಂಬ ಈಸಿನೇ ಇರುತ್ತೆ. ಅದರಲ್ಲಿ 7 ಕ್ವೆಶನ್ ಡೈರೆಕ್ಟ್ ಇಂಥ ದೊಡ್ಡ ಕ್ವೆಶನ್ಸ್ ಕೊಡ್ತಾರೆ 5 ಮಾರ್ಕ್ಸ್ದು. ಅದೇ ಕ್ವೆಶನ್ ನಂಬರ್ 6ಅಲ್ಲಿ ಯು ಹ್ಯಾವ್ ದ ಹಾಟ್ಸ್ ಕ್ವೆಶನ್. ಮೀನ್ಸ್ ಯು ಹ್ಯಾವ್ ಟು ಥಿಂಕ್ ಇನ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ. ಇದರಲ್ಲಿ ಏನಂದರೆ 3 ಕ್ವೆಶನ್ ಕೊಡ್ತಾರೆ. 3 ಕ್ವೆಶನ್ಸಲ್ಲಿ ನಿಮಗೆ ಫಸ್ಟ್ 3 ಚಾಪ್ಟರ್ಸ್ ಇದೆ ಅಲ್ಲ, ಲೈಕ್ ದಿ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ರಿಪ್ರೊಡಕ್ಟಿವ್ ಹೆಲ್ತ್ ಮತ್ತು ಹ್ಯೂಮನ್ ರಿಪ್ರೊಡಕ್ಷನ್, ದಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಇನ್ಹೆರಿಟೆನ್ಸ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಈ 4 ಚಾಪ್ಟರ್ನ ಡೆಫಿನೆಟಾಗಿ ಓದ್ಕೊಂಡ್ರೆ ಯು ಕ್ಯಾನ್ ಅಪ್ಲೈ ಫಾರ್ ಎನಿ ಆಫ್ ದ ಅಪ್ಲಿಕೇಶನ್ ಕ್ವೆಶನ್ಸ್ ಆಲ್ಸೋ. ಈ 4 ಚಾಪ್ಟರ್ನ ನೀವು ಅಬ್ಸರ್ವ್ ಮಾಡಿದರೆ ಯು ಕ್ಯಾನ್ ಇವನ್ ಆನ್ಸರ್ ಫಾರ್ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್. ಓಕೆ, ನೀವು ರಿಸ್ಕ್ ತೊಗೊಳ್ಳಲ್ಲ, ನಮ್ಗೆ ಅಪ್ಲಿಕೇಶನ್ದು ಬೇಡ, ಜಸ್ಟ್ ಪಾಸಿಂಗ್ ಮಾರ್ಕ್ ಅಂದರೆ ಯು ಕ್ಯಾನ್ ಗೋ ವಿತ್ ದೀಸ್ ಫಸ್ಟ್ 6 to 7 chapters. If you are very thorough with these 6 to 7 chapters, then easily you can score it. So let us see first chapter ಅಲ್ಲಿ ಯಾವ್ದು ಹೇಗಿದೆ ಅಂತ questions. So in the first chapter, that is the sexual reproduction in the flowering plants, we do have the diagrams. So when you tell about biology, the main thing comes is the ಡಯಾಗ್ರಾಮ್. ಸೊ ಡಯಾಗ್ರಾಮ್ ನೀವು ಬರೆದು ಅದನ್ನು ಹೇಗೆ ಲೇಬಲಿಂಗ್ ಮಾಡಬೇಕು, ಹೇಗೆ ನೀವು ಪ್ರೆಸೆಂಟ್ ಮಾಡಬೇಕು, ಅವಾಗೇನೆ ಮಾರ್ಕ್ಸ್ ಟೋಟಲ್ 5 ಮಾರ್ಕ್ಸ್ ಇದೆ ಅಂದರೆ 5 ಮಾರ್ಕ್ಸು ಸಿಗಲ್ಲ. ವೆನ್ ಯು ಪ್ರೆಸೆಂಟ್ ದ ಡಯಾಗ್ರಾಮ್ ಪ್ರಾಪರ್ಲಿ, ದೆನ್ ಓನ್ಲಿ ಯು ಕ್ಯಾನ್ ಸ್ಕೋರ್ ಆಲ್ ದ 5 ಮಾರ್ಕ್ಸ್. ಸೊ ಇನ್ ದ್ಯಾಟ್ ಮೇನ್ಲಿ ಯು ವಿಲ್ ಬಿ ಗೆಟಿಂಗ್ ದಿ embryo sac ಡಯಾಗ್ರಾಮ್ ಅಥವಾ TS ಆಫ್ ಆಂಥರ್. ಆಂಥರ್ದು ಇನ್ನೊಂದು ಹೆಸರು ಮೈಕ್ರೋಸ್ಪೊರಾಂಜಿಯಾ. and you can go for ovule ಅಥವಾ ಮೆಗಾಸ್ಪೊರಾಂಜಿಯಾ. So here we have TS of anther ಆಯಿತು. and then finally you will be getting the 7 cell 8 nucleate embryo sac. ಸೊ ನೀವೇನಾದ್ರು ಸ್ಕೋರಿಂಗ್ ಮಾಡಬೇಕಂದ್ರೆ ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ದಟ್ ಯು ಹ್ಯಾವ್ ಟು ಫೋಕಸ್ ಆನ್. ಸೊ ಇಲ್ಲಿ ಹೆಂಗಿರುತ್ತೆ ಅಂದರೆ ಎಂಬ್ರಿಯೋ ಸ್ಯಾಕ್, ಯು ಆಲ್ ನೋ ದ್ಯಾಟ್. ಸೊ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್. ಇಫ್ ಯು ಪ್ರಾಕ್ಟೀಸ್ ದೀಸ್ ಮೆನಿ ಆಫ್ ದ ಡಯಾಗ್ರಾಮ್ಸ್ ಯು ವಿಲ್ ಬಿ ಗೆಟಿಂಗ್ ದ ಮಾರ್ಕ್ಸ್ ಬೇಸ್ಡ್ ಆನ್ ದ್ಯಾಟ್. ಸೊ ಹೇಗೆ 5 ಮಾರ್ಕರು ಫುಲ್ ಮಾರ್ಕ್ಸ್ ಹೇಗೆ ನಾವು ಪಡ್ಕೊಳ್ಳೋದು ಅಂದರೆ, ವೆನ್ ಯು ಆರ್ ಡ್ರಾಯಿಂಗ್ ಅ ಡಯಾಗ್ರಾಮ್ ಇಟ್ ಶುಡ್ ಬಿ ಟು ದ ಸೆಂಟರ್ ಆಫ್ ಯುವರ್ ಶೀಟ್. ಸೊ ಮೇನ್ ಸೆಂಟರಲ್ಲಿ ಇಫ್ ಯು ಆರ್ ಆಕ್ಯುಪೈಯಿಂಗ್ ತುಂಬ ಜಾಸ್ತಿ ಸ್ಪೇಸ್ ದೊಡ್ಡದಾಗಿ ಬರಿತೀವಿ, ಸೊ ವಿ ಕ್ಯಾನ್ ಅಟ್ರಾಕ್ಟ್ ದ ಕರೆಕ್ಷನ್ ಮಾಡೋದನ್ನ ಅಂದರೆ ಇಟ್ಸ್ ರಾಂಗ್. ಯು ಹ್ಯಾವ್ ಟು ಮೇಂಟೈನ್ ಎ ಮಾಡರೇಟ್ ಡಯಾಗ್ರಾಮ್ ಸೈಜ್ ಆ್ಯಂಡ್ ದೆನ್ ಯು ಟು ಗೋ ವಿತ್ ಅ ಡಯಾಗ್ರಾಮ್. ಡಯಾಗ್ರಾಮು ಐ ಹ್ಯಾವ್ ರಿಟನ್ ದ ಎಂಬ್ರಿಯೋ ಸ್ಯಾಕ್ ಡಯಾಗ್ರಾಮ್ ವೇರಿನ್ ಯು ಹ್ಯಾವ್ ಟು ನೇಮ್ ಪ್ಲೇಸ್. ಎಲ್ಲ ನೀವು ನೇಮಿಂಗ್ ಎಲ್ಲ ಒಂದೇ ಸೈಡ್ ಇರಬೇಕು, ಆರೋ ಮಾರ್ಕ್ ಎಲ್ಲ ಒಂದೇ ಕಡೆ ಪಾಯಿಂಟ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಲೈಕ್ ದಿಸ್. ಸೊ ದಿಸ್ ಈಸ್ ದ ಚಲಾಜಲ್ ಎಂಡ್, micropyle end, and this is the egg, and finally synergids. If you want you can even name the filiform apparatus. So when you are placing all of this arrow mark one side ali, then they will come to know that this child is knowing more, and you have to underline this. And name labeling ಮಾಡಿರೋದನ್ನೆಲ್ಲ ನೀಟಾಗಿ
when you underline that and you place whole of this in a box, it does the framework. So this is the, ನಿಮಗೆ ಎಂಬ್ರಿಯೋ ಸ್ಯಾಕ್ ಅಂತಾನ ಕೇಳಿದ್ರು ಇದೇ ಡಯಾಗ್ರಾಮ್ ಬರೀಬೇಕು, ಅಥವಾ 7 celled 8 nucleate embryo sac. Okay, whenever the question it is different but the answer is same. Biologically ಯಾವತ್ತಿದ್ರು you should not get confused with the question. So ಹೀಗಿರುತ್ತೆ, ಹಿಂಗೆ ಡಯಾಗ್ರಾಮ್ ಬರೆದು ಎಕ್ಸ್ಪ್ಲೇನ್ ಅಂತ ಹೇಳಿದರೆ ಸೇಮ್ ಥಿಂಗ್ ಯು ಹ್ಯಾವ್ ಟು ಟೆಲ್. ದೇರ್ ಆರ್ 2 ಆಫ್ ದ ಆಪೋಸಿಟ್ ಎಂಡ್ಸ್, ಚಲಾಜಲ್ ಎಂಡ್ ಮತ್ತು ಮೈಕ್ರೋಪೋಲಾರ್. ಮೈಕ್ರೋಪೈಲಲ್ಲಿ ಯಾವ್ಯಾವುದು ಸೆಲ್ಸ್ ಇದೆ, ಸೊ ವಿಲ್ ಗೋ ಫಾರ್ ಸಿನರ್ಜಿಡ್ ಸೆಲ್ಸ್ ಆ್ಯಂಡ್ ಫಿಲಿಫಾರ್ಮ್ ಅಪರೇಟಸ್ ಆ್ಯಂಡ್ ದೆನ್ ಆ್ಯಂಟಿಪೋಡಲ್ ಇನ್ ದ ಚಲಾಜಲ್ ಎಂಡ್. So this will be the basic thing how you have to present it. So coming to the next questions that we have in the first chapter is, so other than this you can have this the 8-celled adana bitre, the continuous process, the stage wise process of the megasporogenesis. Megasporogenesis ಅನ್ನೋದು ಪ್ರಾಸೆಸ್ಸು. ಮೆಗಾಸ್ಪೊರಾಂಜಿಯಾ ಬಂದು ಇದನ್ನ ಓವ್ಯೂಲ್. ಸೊ ಓವ್ಯೂಲ್ ಇದಕ್ಕೆ ಡಯಾಗ್ರಾಮ್ ಯಾವ್ದು ಬರೆಯೋದು, ನೀವು ತೋರಿಸಿದ ಇವಾಗ ಇದಕ್ಕಿಂತ ಮುಂಚೆ 7 celled 8 nucleate ಬರಿಬೇಕಂದ್ರೆ ನೋ, ಇಟ್ಸ್ ಟೋಟಲಿ ರಾಂಗ್. ಫಾರ್ ದಿಸ್ ಯು ಹ್ಯಾವ್ ಟು ರೈಟ್ ದ ಇನ್ವರ್ಟೆಡ್ ಡಯಾಗ್ರಾಮ್. ಯಾವ್ದು ಬರೀತೀರಾ? ಇನ್ವರ್ಟೆಡ್ ಡಯಾಗ್ರಾಮ್, ದಿಸ್ ಒನ್. ಓಕೆ, ಯು ಹ್ಯಾವ್ ಟು ಡ್ರಾ ದಿಸ್ ಡಯಾಗ್ರಾಮ್ ಫಾರ್ ದಿಸ್ ಮೆಗಾಸ್ಪೊರಾಂಜಿಯಾ. ದೇರ್ಸ್ ಅ ಡಿಫ್ರೆನ್ಸ್. ಮೆಗಾಸ್ಪೊರಾಂಜಿಯಾ, ಜಿಯೋಜೆನೆಸಿಸ್, ದ ಸಿಂಪಲ್ ಒಂದು ಟರ್ಮ್ ಬಂದು ಚೇಂಜ್ ಆದರೆ ಟೋಟಲ್ ಆಫ್ ದ ಮಾರ್ಕ್ಸ್ ವಿಲ್ ಬಿ ಕ್ಯಾನ್ಸಲ್ಡ್. ಸೊ ನೀವು ನೋಡಿಕೊಂಡು ತಕ್ಕಂತೆ ಅದು ಟರ್ಮಿನಾಲಜಿ, ಯು ಹ್ಯಾವ್ ಟು ಗೋ ವಿತ್ ದಟ್. ವೆನ್ ಯು ಕಮ್ ಫಾರ್ ದಿಸ್ ಡಯಾಗ್ರಾಮ್, ದಿಸ್ ಇಸ್ ದ ಡಯಾಗ್ರಾಮ್ ದಟ್ ಯು ಹ್ಯಾವ್ ಟು ಬಿ. Other than this, you can have this, what is parthenocarpy or parthenogenesis, 2 mark ಅಥವಾ 3 mark questions. Parthenocarpy, apomixis. Parthenocarpy, apomixis, artificial hybridization. Artificial hybridization, and then again you can have many of the other like the insect pollinated, flowers the features ಅಥವಾ characteristics. ಸೊ ಏನು ಇನ್ಸೆಕ್ಟ್ ಬೇಸ್ಡ್ ಫ್ಲವರ್ಸ್ ಹೇಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ, ದಿಸ್ ವಿಲ್ ಬಿ ಹ್ಯಾವಿಂಗ್ ಹೈ the smell giving, or it should be attractive enough, and the pollen grain sticky ಆಗಿರುತ್ತೆ. All these are the main characters. So ಇದು ಬಂದು 2 to 3 marks questions ಅಲ್ಲಿ, like this questions you can expect. I am not telling you that definitely these questions will be given, but this kind of questions will be asked wherein you have to be answering. Then moving on to the second chapter, we have human reproduction. So when you compare this first chapter, the second chapter is more easier than the first one, because in the flowering plants ಇನ್ನೊಂದು ಮೇನ್ ಇಂಪಾರ್ಟೆಂಟು ಕ್ವೆಶನ್ ಯಾವುದಂದರೆ ಡಬಲ್ ಫರ್ಟಿಲೈಸೇಷನ್. ಡೆಫಿನೆಟ್ 5 mark ಕ್ವೆಶನ್. ಇದು ಹಾಟ್ಸಲ್ಲೂ ಕೇಳ್ಬೋದು. ಲೈಕ್ ನಿಮಗೆ ಡಯಾಗ್ರಾಮ್ ಕೊಟ್ಟು ಅದ್ರ ಮೇಲೆ ದೇ ವಿಲ್ ಬಿ ಆಸ್ಕಿಂಗ್ ವಾಟ್ ಈಸ್ ದಿಸ್ ಪಾರ್ಟ್. ಫಾರ್ ಎಕ್ಸಾಂಪಲ್, ವೆನ್ ಯು ಹ್ಯಾವ್ ದಿಸ್ ಡಯಾಗ್ರಾಮ್ ಆಲ್ರೆಡಿ ಗಿವನ್, ನೀವೇನು ಅಲ್ಲಿ ಡಯಾಗ್ರಾಮ್ ಬರೆಯೋದು ಬೇಕಿಲ್ಲ. ದೇ ವಿಲ್ ಬಿ ಓನ್ಲಿ ಪ್ರಿಂಟಿಂಗ್ ದ್ಯಾಟ್, ಆ್ಯಂಡ್ ಎಕ್ಸಾಕ್ಟ್ NCERT ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿರುತ್ತೋ ಹಾಗೇ ಇರುತ್ತೆ ಎಲ್ಲ ಡಯಾಗ್ರಾಮು. ಆ್ಯರೋ ಮಾರ್ಕ್ಸ್ ಸಹ ಎಲ್ಲಿ ಪ್ಲೇಸ್ ಆಗಿದೋ ಅಲ್ಲೇ ಇರುತ್ತೆ. ಬಟ್ ಮೇನ್ ಥಿಂಗ್ ಇಸ್, ನೀವು ಒಂದು ಡಯಾಗ್ರಾಮ್ ಬರೀರಿ ಅಂದಾಗ ಜಸ್ಟ್ ಮಗಪ್ ಮಾಡಿ, ಓಕೆ ಇದಿದು ಪಾರ್ಟ್ಸ್ ಒಂದು 8 ಪಾರ್ಟ್ಸಲ್ಲಿ ಕೊಟ್ಟಿದ್ರೆ ನೀವು ಓನ್ಲಿ 2 to 3 ಪಾರ್ಟ್ಸ್, ಓಕೆ ಐ ನೋ ದಿಸ್, ಇದೆರಡು ಬರೆದ್ರೆ ಸಾಕು, ಇಷ್ಟು 4 ಬರೆದ್ರೆ ಸಾಕು. ಇಲ್ಲ, ಡೆಫಿನೆಟ್ ಆಗಿ ದೇ ವಿಲ್ ಬಿ ಆಸ್ಕಿಂಗ್ ಯು ದ ರ್ಯಾಂಡಮ್ 1 ಪಾರ್ಟ್. ಆ ಪಾರ್ಟಲ್ಲಿ ಇರುವಂತಹದ್ದು ನಿಮಗೆ ರ್ಯಾಂಡಮ್ ಆಗಿ ಹೀಗೆ ಕೊಟ್ಬಿಡ್ತಾರೆ. ಸೊ ಹೀಗೆ ಕೊಟ್ಟಾಗ they'll be just putting the arrow mark like this. ಕೇಳ್ತಾರೆ ಯಾವುದಿದು ಈ ಪಾರ್ಟ್ ಎ, ವಾಟ್ ಈಸ್ ದ ಪಾರ್ಟ್ ಎ ಆ್ಯಂಡ್ ವಾಟ್ ಈಸ್ ದ ಪ್ರಾಸೆಸ್ ದಟ್ ಈಸ್ ಬೀಂಗ್ ಗೋಯಿಂಗ್ ಆನ್ ಇನ್ ಪಾರ್ಟ್ ಬಿ, ಆ್ಯಂಡ್ ಇದು ಫೈನಲಿ ಏನಾಗುತ್ತೆ ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ. ಸೊ
ಸೊ ಹೀಗೆ ಕ್ವೆಶನ್ ಕೊಟ್ಟಾಗ ನಿಮಗೆ ಓಕೆ ನಂಗೆ ಇದು ಗೊತ್ತು ಕ್ವೆಶನು ಅಂತ ಅನಿಸುತ್ತೆ. ಬಟ್ ವೆನ್ ಯು ಗೋ ಪರ್ಟಿಕ್ಯುಲರ್ಲಿ ಎ ಆರ್ ಬಿ ಯು ಕ್ಯಾನಾಟ್ ಐಡೆಂಟಿಫೈ ಇದು ಯಾವುದು ಅಂತ ಡೆಫಿನೆಟಾಗಿ ನೆನ್ಪು ಬರಲ್ಲ. ಅದಕ್ಕೆ ಹೇಳ್ತಾ ಇರೋದು ಡಯಾಗ್ರಾಮ್ ಕಲಿತ್ರೆ ಯು ಶುಡ್ ಬಿ ವೆರಿ ಮಚ್ ಅಪ್ರೋಪ್ರಿಯೇಟ್ ಇನ್ ದಟ್. ಸೊ ಇದೊಂದು ಕ್ವೆಶನ್ ವೆರಿ ಇಂಪಾರ್ಟೆಂಟ್. ಡಬಲ್ ಫರ್ಟಿಲೈಸೇಷನ್ ಏನಕ್ಕೆ ಅಂತಾರೆ ಆ್ಯಂಡ್ ವಾಟ್ ಈಸ್ ದ ಪ್ರಾಸೆಸ್? ಬಿಕಾಸ್ ಇಲ್ಲಿ ಪೋಲಿಂಗ್ ಗ್ರೇನಿಂದ 2 ಸೆಲ್ಸ್ ಹೋಗುತ್ತೆ, ಲೈಕ್ ಹ್ಯಾಪ್ಲಾಯ್ಡ್ ಜರ್ಮ್ ಸೆಲ್ಸು. ಈ ಹ್ಯಾಪ್ಲಾಯ್ಡ್ ಜರ್ಮ್ ಸೆಲ್ಸ್ ಹೋಗಿ ಒಂದು ಬಂದು ಇಲ್ಲಿರುವಂತಹ ಎಗ್ ಜೊತೆ ಕಂಬೈನ್ ಆಗುತ್ತೆ. ಹ್ಯಾಪ್ಲಾಯ್ಡ್ ಈಸ್ ಎನ್, ಎಗ್ ಈಸ್ ಆಲ್ರೆಡಿ ಕ್ಯಾರಿಯಿಂಗ್ ದ ಎನ್ ಆ್ಯಂಡ್ ದ ಸೆಕೆಂಡ್ ಒನ್ ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಫ್ರಮ್ ದಟ್ ಆಫ್ ದ ಜರ್ಮ್ ಸೆಲ್ ಆಫ್ ದ ಮೇಲ್. ಇವೆರಡು ಡಿಪ್ಲಾಯ್ಡ್ ಆಗುತ್ತೆ. ಸೊ ಫಸ್ಟ್ ಫರ್ಟಿಲೈಸೇಷನ್ ಇಲ್ಲಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಬಂದು ಇಲ್ಲಿ ಎಗ್ ಸೆಲ್, ಇಲ್ಲಿ ಪೋಲಾರ್ ನ್ಯೂಕ್ಲಿಯ ಇದೆ ಅಲ್ಲ, ಅನದರ್ ಒನ್ ನ್ಯೂಕ್ಲಿಯ ಗೆಟ್ಸ್ ಫ್ಯೂಸ್ಡ್ ವಿತ್ ಹಿಯರ್. ಸೊ ಇಲ್ಲಿ 2 ಸತಿ ಫರ್ಟಿಲೈಸೇಷನ್ ಅಕ್ಕರ್ ಆಗ್ತಿದೆ. ಸೊ ಇಟ್ ಈಸ್ ಕಾಲ್ಡ್ ಡಬಲ್ ಫರ್ಟಿಲೈಸೇಷನ್. ಕಮಿಂಗ್ ಟು ದ ನೆಕ್ಸ್ಟ್ ಚಾಪ್ಟರ್, ದ ಹ್ಯೂಮನ್ ರಿಪ್ರೊಡಕ್ಷನ್. Diagrams mainly you will be having the male reproductive system, female reproductive system, the structure of the mammalian gland or mammary glands, male, female reproductive system, structure of sperm. ಸೊ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ದೇ ಕ್ಯಾನ್ ಈವನ್ ಗಿವ್ ದ ಡಯಾಗ್ರಾಮ್ ಆ್ಯಂಡ್ ಆಸ್ಕ್, ನಾನು ಹೇಳಿದ್ನಲ್ಲ ಹೇಗೆ ಎ ಮತ್ತು ಬಿ ಈ ಪಾರ್ಟ್ ಯಾವುದು ಆ್ಯಂಡ್ ವಾಟ್ ಈಸ್ ದ ಫಂಕ್ಷನ್ ಅಂತ ಕೇಳ್ತಾರೆ. ಆ್ಯಂಡ್ ಲಾಸ್ಟ್ ದ ಸ್ಟ್ರಕ್ಚರ್ ಆಫ್ ಮ್ಯಾಮರಿ ಗ್ಲ್ಯಾಂಡ್. ಸೊ ಸ್ಟ್ರಕ್ಚರ್ ಆಫ್ ಮ್ಯಾಮರಿ ಗ್ಲ್ಯಾಂಡ್, ಈ 4 ಡಯಾಗ್ರಾಮ್ಸ್ ಯು ಕ್ಯಾನ್ ಗೆಟ್ ಫಾರ್ ದ ಡಯಾಗ್ರಾಮ್ ಪಾರ್ಟ್. ಇಟ್ ಕ್ಯಾನ್ ಬಿ ಫಾರ್ ದ 5 mark. Other than this you can concentrate on spermatogenesis, oogenesis. So spermatogenesis ನಿಮಗೆ ಬರೀ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ದಿ spermatogenesis means you have to only draw the diagram. When you schematically represent, there is no need of explaining. Explain with the diagram the process of spermatogenesis. ಅಂದರೆ you have to write the schematic one also and even you have to explain. Oogenesis same. If they ask schematic representation, then they will be asking for 3 marks. ಅಥವಾ ಫುಲ್ ಎಕ್ಸ್ಪ್ಲನೇಷನ್ ಏನಾರ ಅಂದರೆ ಟೋಟಲಿ ಯು ವಿಲ್ ಬಿ ಗೆಟಿಂಗ್ ಫಾರ್ 5 marks. ಸೊ ಸೆಕೆಂಡ್ ಚಾಪ್ಟರಿಂದ ಒಂದು 3 mark ಕ್ವೆಶನ್ ಬರುತ್ತೆ, ಒಂದು 5 mark ಡೆಫಿನೆಟ್ ಕ್ವೆಶನ್ಸ್ ಬರ್ಬೋದು. 5 mark ನಿಮಗೆ ಡಯಾಗ್ರಾಮನ್ನು ಕೊಡ್ಬೋದು ಅಥವಾ ದ ಅದರ್ ಕ್ವೆಶನ್ಸ್ ಯು ಕ್ಯಾನ್ ಗೋ ವಿತ್. ಸೊ ಅದರ್ ಕ್ವೆಶನ್ ರಿಮೈನಿಂಗ್ ಯಾವುದಿರುತ್ತೆ ಅಂದರೆ ದ ಮೆನ್ಸ್ಟ್ರುಯಲ್ ಸೈಕಲ್ ಫೇಸಸ್. ಸೊ ದ ಮೆನ್ಸ್ಟ್ರುಯಲ್ ಸೈಕಲ್ ಫೇಸ್. Definite question for very important one. You will be getting this for the 5 mark question. And ಇಲ್ಲಿ ಏನಂದರೆ ನಿಮಗೆ ಅದು ಬರೀ ಸ್ಟೇಜಸ್ನ ಹೇಳಿದ್ರೆ ಸಾಕು. ದಿ ಓವ್ಯುಲೇಟರಿ ಫೇಸ್, ಫಾಲಿಕ್ಯುಲರ್ ಫೇಸ್ ಮತ್ತು ಲ್ಯೂಟಲ್ ಫೇಸ್. ಈ ಫೇಸನ್ನು ಬರೆದು ಎಷ್ಟು ದಿನದಿಂದ ಎಷ್ಟು ದಿನ ಯಾವ ಫೇಸ್ ಇರುತ್ತೆ, ಅದರ್ ದ್ಯಾನ್ ದ್ಯಾಟ್ ಇದರಲ್ಲಿ ಸಿಂಪ್ಟಮ್ಸ್ ಏನು ಅಥವಾ ಏನು ಚೇಂಜಸ್ ನಡೀತಿದೆ ಓವರಿಯಲ್ಲಿ, ಇಷ್ಟನ್ನು ನೀವು ಮೆನ್ಷನ್ ಮಾಡಿದ್ರೆ ಈಸಿಲಿ ಯು ವಿಲ್ ಬಿ ಗೆಟಿಂಗ್ ದ 5 mark. ಆವಾಗಲೇ ಹೇಳ್ದಂಗೆ ಸ್ಪರ್ಮ್ಯಾಟೋಜೆನೆಸಿಸ್, ಸ್ಪರ್ಮಿಯೋಜೆನೆಸಿಸ್ 2 ಕೇಳ್ಬೋದು. ಏನು ಇವರು ಸ್ಪರ್ಮ್ಯಾಟೋಜೆನೆಸಿಸ್ ಅಂದರು ಇಲ್ಲಿ 2 marks ಕೊಟ್ಟಿದ್ದಾರೆ, ಇದು ಹೇಗೆ ನೀವು ಕನ್ಫ್ಯೂಷನ್ ಮಾಡ್ಕೊಂಡು ಏನಾದ್ರು ಸ್ಪರ್ಮ್ಯಾಟೋಜೆನೆಸಿಸ್ ಹೋಗಿ ಸ್ಪರ್ಮಿಯೋಜೆನೆಸಿಸ್ಗೆ ಆನ್ಸರ್ ಬರೆದ್ರೆ ಅದು ತಪ್ಪಾಗುತ್ತೆ. ಸ್ಪರ್ಮ್ಯಾಟೋಜೆನೆಸಿಸ್, ಸ್ಪರ್ಮಿಯೋಜೆನೆಸಿಸ್. ಸೊ ಇದೆರಡಕ್ಕೂ ಡಿಫ್ರೆನ್ಸಿಯೇಷನ್ ತಿಳ್ಕೊಳ್ಳಿ. ಸ್ಪರ್ಮ್ಯಾಟೋಜೆನೆಸಿಸ್, ಸ್ಪರ್ಮಿಯೋಜೆನೆಸಿಸ್. ಸ್ಪರ್ಮ್ಯಾಟೋಜೆನೆಸಿಸ್ ಅಂದರೆ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನು, ಡಯಾಗ್ರಾಮ್ ಬರೀಬೇಕು. ಸೊ ಸ್ಪರ್ಮಿಯೋಜೆನೆಸಿಸ್ ಅಂದರೆ ಯಾವುದು? ಈ ಸ್ಪರ್ಮ್ಯಾಟೋಜೆನೆಸಿಸಲ್ಲಿ ಮೂವ್ ಆಗದೇ ಇರೋವಂತಹ, ಮೊಟೈಲ್ ಅಂದರೆ ಮೂವ್ಮೆಂಟ್ ಆಗದೇ ಇರೋವಂತಹ ಸ್ಪರ್ಮ್ಯಾಟಿಡ್ಸ್ನ it will undergo changes and it will become the motile sperms. So this spermatid, it is being converted into the motile sperms, is being known as spermiogenesis. So ನಿಮಗೆ ಸ್ಪರ್ಮಿಯೋಜೆನೆಸಿಸ್ ಕೇಳೋ ಹಾಗಿದ್ರೆ 2 marks ಕೇಳ್ತಾರೆ, ಸ್ಪರ್ಮ್ಯಾಟೋಜೆನೆಸಿಸ್ ಕೇಳಿದರೆ 3 marks ಅಥವಾ 5 marks ಕೇಳ್ತಾರೆ. So don't get confused with that. So other than this 2 mark questions ಅಥವಾ like 3 marksಗೆ ಯಾವ್ದಾದ್ರು ಬರ್ಬೋದು ಅಂದರೆ what are the hormones secreted by the accessory glands of the male, accessory ducts of the male,
reproductive system, and what are the hormones released by placenta hormones. And then other than this, the accessory glands ಅಥವಾ ಆ್ಯಂಡ್ ಡಕ್ಟ್ಸ್. ಡಿಫ್ರೆನ್ಸ್ ಇದೆ, ಡಕ್ಟ್ಸ್ಗೆ ಬೇರೆದು, ಗ್ಲ್ಯಾನ್ಸ್ಗೆ ಬೇರೆದು ಡಿಫ್ರೆನ್ಷಿಯೇಷನ್ ಇದೆ. ಆ್ಯಂಡ್ ದೆನ್ ಅಗೇನ್ ವಿ ಹ್ಯಾವ್ ಇಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ. ವಾಟ್ ಈಸ್ ಕೊಲೆಸ್ಟ್ರಮ್? ಅನದರ್ ಒನ್ ಕ್ವೆಶನ್ ಇಸ್ ವಾಟ್ ಈಸ್ ಕೊಲೆಸ್ಟ್ರಮ್. ಇದನ್ನು ಬಿಟ್ಟರೆ ಸಮ್ 2 ಮಾರ್ಕ್ಸ್ಗೆ ಡೆಫಿನೇಷನ್ಸಲ್ಲಿ ದೇ ಕ್ಯಾನ್ ಆಸ್ಕ್ ಯು ವಾಟ್ ಈಸ್ ದ ಮೆನೋಪಾಸ್, ಮೆನಾರ್ಕ್ and all these things. Some of the stuffs the ಏನಂದರೆ ಡೆಫಿನೇಷನ್ಗೆ ಟರ್ಮ್ಸ್ ಕೊಡ್ತಾರೆ, ಯು ಹ್ಯಾವ್ ಟು ಡಿಫೈನ್ ದಟ್. ಓಕೆ, ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಥರ್ಡ್ ಚಾಪ್ಟರ್. ಸೊ ನಾನಿಲ್ಲಿ ಮೇನ್ ಕ್ವೆಶನ್ಸ್ ಯಾವ್ದು ಕೇಳ್ಬೋದು, ಡಯಾಗ್ರಾಮ್ಸಲ್ಲಿ ಇಂಪಾರ್ಟೆಂಟಾಗಿ 5 ಮಾರ್ಕ್ಸ್ ಹೇಗೆ ನೀವು ಗೇನ್ ಮಾಡ್ಬೋದು, 5 3 ಮಾರ್ಕ್ ಕ್ವೆಶನ್ಸ್ ಆ್ಯಂಡ್ 2 ಮಾರ್ಕ್ ಕ್ವೆಶನ್ಸ್. ಐ ಆಮ್ ಶೋಯಿಂಗ್ ಯು ದ್ಯಾಟ್. ಆ್ಯಂಡ್ ವೆನ್ ಯು ಕಮ್ ಫಾರ್ ದ ಥರ್ಡ್ ಚಾಪ್ಟರ್, ದ ರಿಪ್ರೊಡಕ್ಟಿವ್ ಹೆಲ್ತ್, ಇದರಲ್ಲಿ 5 ಮಾರ್ಕ್ ಕ್ವೆಶನ್ ಬರೋದಿಲ್ಲ. Only you can expect 3 mark question ಒಂದು, 2 mark question ಒಂದು. So in that you can come with the 3 different types of natural method of contraception. Natural method of contraception. Other than this, you will be having what is IUD. Mention its types. ಇಲ್ಲ, ಇದನ್ನು ಬಿಟ್ಟರೆ ನೆಕ್ಸ್ಟ್ ಸ್ಟಿಲ್ ಯು ಕ್ಯಾನ್ ಹ್ಯಾವ್ ವಾಟ್ ಈಸ್ ಆಮ್ನಿಯೋಸೆಂಟಿಸ್ ಆರ್ ಅಥವಾ ವಾಟ್ ಈಸ್ ಕಾಂಟ್ರಸೆಪ್ಟಿವ್. Other than this, assisted reproductive technology, the art. What is art? Assisted reproductive technologies. ತುಂಬ ಕೇಳೋ ಅಂತಹ ಕ್ವೆಶನ್ಸು. ಇದನ್ನು ಬಿಟ್ಟರೆ STD, ಸೆಕ್ಷುಲಿ ಟ್ರಾನ್ಸ್ಮಿಟಬಲ್ ಡಿಸೀಸಸ್ ಯಾವ್ದ್ಯಾವುದು ಆ್ಯಂಡ್ ವಾಟ್ ಆರ್ ದ ಕಾಸಸ್ ಅಂತ ಕೇಳ್ಬೋದು. ಸೊ ಈ ಚಾಪ್ಟರ್ ನೀವು ಓದ್ಕೊಂಡ್ರೆ ಯು ವಿಲ್ ಬಿ ಗೆಟಿಂಗ್ ಓನ್ಲಿ 2 to 3 ಮಾರ್ಕ್ಸ್ ಕ್ವೆಶನ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ದ ಫೋರ್ತ್ ಮೇನ್ ಇಂಪಾರ್ಟೆಂಟ್ ಚಾಪ್ಟರ್, ದ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ದ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಸೊ ಇಲ್ಲಿ ನೀವು ಮೇನ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥದ್ದು ಮೊನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್. ಡೈಹೈಬ್ರಿಡಲ್ಲಿ ಅಗೇನ್ ಯು ಹ್ಯಾವ್ ಟು ಶೋ ದ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆ್ಯಂಡ್ ಅನದರ್ ಒನ್ ಈಸ್ ದಿ ಮೆಂಡಲ್ಸ್ ಡೈಹೈಬ್ರಿಡ್ ಕ್ರಾಸ್ ಯೂಸಿಂಗ್ ದ ಶೇಪ್ ಆ್ಯಂಡ್ ಕಲರ್ ಆಫ್ ಪೀ ಪ್ಲಾಂಟ್. Color of pea plant, incomplete dominance. So main 5 marker alli you can get any one of these. Monohybrid cross alli you are taking 2 of the traits, that is the tall and dwarf one. Second dihybrid cross alli you are taking that is the shape and the color of the pea plant. And finally incomplete dominance alli ನೀವು ಇಲ್ಲಿ ತಗೊಳ್ಳೋದು the color of the plant, the white and the red flower. So red bandu it will be dominating and the recessive is the white one we will be taking. So ಈ 3 main question ಅಲ್ಲಿ ಹೇಗೆ ಆನ್ಸರ್ ಮಾಡಬೇಕು. ಸೊ ಯು ವಿಲ್ ನಾಟ್ ಬಿ ಗೆಟಿಂಗ್ ಓನ್ಲಿ ನೀವೇನು ಪುನೆಟ್ ಸ್ಕ್ವೇರ್ ಹಾಕಿ ಡೈರೆಕ್ಟಾಗಿ ನಾವು ಫಿನೋಟೈಪ್ ಜಿನೋಟೈಪ್ ರೇಷಿಯೋ ಬರೀತೀನಿ ಅಂದರೆ ಆಬ್ವಿಯಸ್ಲಿ ವಿಲ್ ನಾಟ್ ಬಿ ಗೆಟಿಂಗ್ 5 ಮಾರ್ಕ್ಸ್. ಸೊ ಫಸ್ಟ್ ಯು ಹ್ಯಾವ್ ಟು ಟೇಕ್ ಡೌನ್ ದ ಫಿನೋಟೈಪ್ ಆಫ್ ದ ಪೇರೆಂಟ್ಸ್. ಫಿನೋಟೈಪ್ ಆಫ್ ದ ಪೇರೆಂಟ್ಸ್ ಅಂದರೆ ಇಲ್ಲಿ ಟಾಲ್ ಮತ್ತು ಫಾರ್ ಎಕ್ಸಾಂಪಲ್ ಟಾಲ್ ಆ್ಯಂಡ್ ಡ್ವಾರ್ಫ್ ಪ್ಲಾಂಟ್ ವಿ ಆರ್ ಟೇಕಿಂಗ್. ಸೊ ಯು ವಿಲ್ ಬಿ ಮೆನ್ಷನಿಂಗ್ ಟಾಲ್ ಆ್ಯಂಡ್ ಡ್ವಾರ್ಫ್ ಮೀನ್ಸ್ ಫಿನೋಟೈಪ್, ಪೇರೆಂಟ್ ಪ್ಲಾಂಟ್ಸ್ ಹೇಗೆ ಕಾಣಿಸ್ತಿದೆ, ಹೇಗೆ ಅಪಿಯರೆನ್ಸಿಂದ, ಲೈಕ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ್ಯಾಟ್ ರಿಗಾರ್ಡಿಂಗ್ ಪೇರೆಂಟ್ ಯು ಆರ್ ನೇಮಿಂಗ್ ಇಟ್ ಆಸ್ ಅ ಫಿನೋಟೈಪ್. ಆ್ಯಂಡ್ ದೆನ್ ವಿಲ್ ಬಿ ಟೇಕಿಂಗ್ ದ genotype. Okay, genotype, when you take the gametes in the genotypical thing, you will be denoting it with that of the letters. Next, we will come for the crossing and we will get the F1 generation. From this F1 generation baroduna, next again selfing we will do
Selfing ಅಂದರೆ F1 generation only, you will again crossing the F1 generation, and after that in the Punnett square, after that you will be getting F2 generation. ಬರೀ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ನಮಗೆ 5 ಮಾರ್ಕ್ಸ್ ಬರುತ್ತಾ? ಇಲ್ಲ, ಡೆಫಿನೆಟ್ಲಿ ಯು ವಿಲ್ ಬಿ ನಾಟ್ ಬಿ ಗೆಟಿಂಗ್ 5 ಮಾರ್ಕ್ಸ್. 3 ಮಾರ್ಕ್ಸ್ ಯು ವಿಲ್ ಬಿ ಗೆಟಿಂಗ್. ಅದರ್ 2 ಮಾರ್ಕ್ಸ್ ವೇರ್ ಯು ವಿಲ್ ಗೆಟ್ ಇಸ್ ದ ಫಿನೋಟಿಪಿಕ್ ರೇಷಿಯೋ ಆಫ್ F2 ಜನರೇಷನ್. F2 ಜನರೇಷನ್ದು ಫಿನೋಟಿಪಿಕ್ ರೇಷಿಯೋ ಆ್ಯಂಡ್ ಜಿನೋಟಿಪಿಕ್ ರೇಷಿಯೋ ಇದೆರಡನ್ನೂ ಬರೆದ್ರೆ ರೇಷಿಯೋನ ಫೈನಲಿ ಯು ವಿಲ್ ಬಿ ಗೆಟಿಂಗ್ ಟೋಟಲ್ ಆಫ್ 5 ಮಾರ್ಕ್ಸ್. ಓಕೆ, ಒನ್ಸ್ ಯು ಆರ್ ರೈಟಿಂಗ್ ಆಲ್ ಆಫ್ ದೀಸ್ ಥಿಂಗ್ಸ್ ಯು ವಿಲ್ ಬಿ ಡೆಫಿನೆಟ್ಲಿ ಗೆಟಿಂಗ್ ದ 5 ಮಾರ್ಕ್ಸ್. ನೀವು ಕಾನ್ಫಿಡೆಂಟ್ ಆಗೇ ಬರ್ಬೋದು. And again the next questions which might be there is the Down syndrome. These are the chromosomal disorders, the Klinefelter syndrome, Turner syndrome. ಈ ಮೂರು ಸಿಂಡ್ರೋಮ್ಸು ಡೆಫಿನೆಟ್ ಆಗಿ ಯಾವ್ದು ಏನೇನು ಲೈಕ್ ವಾಟ್ ಆರ್ ದ ಡಿಫೆಕ್ಟ್ಸ್, ಏನು ಮೇನ್ ಡಿಫೆಕ್ಟು ಅದನ್ನು ನೋಡ್ಕೊಳ್ಳಿ, ಏನು ಅದರಿಂದ ಸಿಂಪ್ಟಮ್ಸ್ ಏನಿರುತ್ತೆ ಅಥವಾ ಏನದು ಫಿಸಿಕಲಿ ಹೇಗಿರುತ್ತೆ ಅಂತ. ಇದು 3 ಪಾಯಿಂಟ್ಸ್ ಬರೆದ್ರೆ ಯು ವಿಲ್ ಬಿ ಗೆಟಿಂಗ್ ಡೆಫಿನೆಟ್ಲಿ 3 ಮಾರ್ಕ್ ಕ್ವೆಶನ್, 3 ಮಾರ್ಕ್ಸ್ ದೇರ್. What is a test cross? Very important question that is being asked. And 3 main Mendel's law of inheritance. These laws you have to read. One the law of dominance, law of segregation, and the law of independent assortment. Ee 3 laws na nodkondre definitely you will be scoring better. And next, the definite question is briefly explain the sex determination in the human beings. Sex determination in human beings, and we have the haplodiploid sex determination in honeybees. ಇದು ಆ್ಯಕ್ಚುಲಿ ಹ್ಯಾಪ್ಲೋಡಿಪ್ಲಾಯ್ಡ್ ಸೆಕ್ಸ್ ಡಿಟರ್ಮಿನೇಷನ್ ಇನ್ honeybees ಮೇನ್ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ 2025 ಅಲ್ಲಿ, ಬಟ್ ಇನ್ ದ ಸಪ್ಲಿಮೆಂಟರಿ ಯು ವಿಲ್ ಬಿ ಗೆಟಿಂಗ್ ಇಟ್ ಫಾರ್ ಶ್ಯೂರ್. ಬಟ್ ಇಟ್ಸ್ ಲೈಕ್ ನಿಮಗೆ ಡೈರೆಕ್ಟಾಗಿ ಕ್ವೆಶನ್ ಕೇಳೋದಿಲ್ಲ ಇಲ್ಲಿ, ದೇ ಕ್ಯಾನ್ ಬಿ ಅಪ್ಲಿಕೇಬಲ್. ಹ್ಯಾಪ್ಲೋಡಿಪ್ಲಾಯ್ಡ್. So main sex determination in human beings, you all know that chromosomes XX and XY. ಇದು ಯಾವ್ದು ಕ್ರೋಮೋಸೋಮ್ ಲೈಕ್ ಫೀಮೇಲ್ಸಲ್ಲಿ XX ಕ್ರೋಮೋಸೋಮ್ಸ್ ಇರುತ್ತೆ, ಆ್ಯಂಡ್ ಇನ್ ದ ಮೇಲ್ ದೇ ವಿಲ್ ಬಿ ಡೆಫಿನೆಟ್ಲಿ X and Y ಕ್ರೋಮೋಸೋಮ್. Y will be representing the sex of the male. So totally 46 ಕ್ರೋಮೋಸೋಮ್ಸಲ್ಲಿ 23 ಪೇರ್ಸಲ್ಲಿ ಆಟೋಸೋಮ್ಸ್ ಅಲೋಸೋಮ್ಸ್ನ you will be chaining, and allosomes nearly 22 you will be having, and the one pair you will be having the autosome, that is the ಸೆಕ್ಸ್ ಕ್ರೋಮೋಸೋಮ್ಸ್. ಆ ಸೆಕ್ಸ್ ಕ್ರೋಮೋಸೋಮ್ಸಲ್ಲಿ XX ಅಥವಾ XY ಬರ್ಬೋದು. ನೆಕ್ಸ್ಟ್ ವಿ ಹ್ಯಾವ್ ದ ಹ್ಯಾಪ್ಲೋಡಿಪ್ಲಾಯ್ಡ್ ಇನ್ ಹನಿಬಿ. ಇದು ಮೇನ್ ಕ್ವೆಶನು. ಇದು ಸ್ವಲ್ಪ ಜನಕ್ಕೆ ಕಾನ್ಸೆಪ್ಟ್ ಗೊತ್ತಿಲ್ಲ. ಲೈಕ್ ಅದನ್ನು ನೋಡಿದಾಗ ಯು ವಿಲ್ ಬಿ ನೋಯಿಂಗ್ ಲೈಕ್ 32 ಬಂದಿದೆ ಕ್ರೋಮೋಸೋಮ್, 16 ಕ್ರೋಮೋಸೋಮ್ ಹೇಗೆ ಬಂದಿದೆ, ಏನಿಗೆ ಬಂದಿದೆ, ಆ್ಯಂಡ್ ಫ್ರಮ್ ಕ್ವೀನ್ ಏನಕ್ಕೆ ಅದು 32 ಕ್ರೋಮೋಸೋಮೇ ಬರುತ್ತೆ. ಸಿಂಪಲ್ ಆಗಿ 1-2 ಮಿನಿಟ್ಸಲ್ಲಿ ಐ ವಿಲ್ ಬಿ ಟೆಲಿಂಗ್ ಯು. ಕ್ವೀನ್ ಬಿ obviously female. So these will be having total of 32 chromosomes. So male bandu infertile. When you are getting, the males are 16. So yavaga fertilization agi baruvanತಹ ಪ್ರಾಡಕ್ಟ್ ಕ್ವೀನ್ ಬೀಸ್. ಓಕೆ, ಅದೇ ಏನಾರ ಕ್ವೀನ್ ಬಿ ಹಾಗೇನೆ ಡಿವಿಷನ್ ಆಗಿ it will undergo the meiotic division and it will give rise to male. This male will be infertile. So this 16 chromosome male, it will be infertile, and whenever the male and female fertilization agi baruvantahade queen female B. ಓಕೆ, ಇದನ್ನೇ ನೀವು ಪ್ರಾಸೆಸನ್ನು ನೀಟಾಗಿ ಯು ಹ್ಯಾವ್ ಟು ರೈಟ್ ಇಟ್ ಲೈಕ್ ಕ್ವೀನ್ ವಿಲ್ ಬಿ ಕ್ಯಾರಿಂಗ್ 32 ಕ್ರೋಮೋಸೋಮ್ಸ್ ಆ್ಯಂಡ್ ದಿ ಮೇಲ್ ಕ್ರೋಮೋಸೋಮ್ 16 ಕ್ರೋಮೋಸೋಮ್ಸ್ ಇರುತ್ತೆ ಹನಿಬಿಯಲ್ಲಿ. ಯಾವಾಗ 16 ಮೇಲ್ ಮತ್ತು 16 ಫೀಮೇಲಿಂದ ಕ್ರೋಮೋಸೋಮ್ಸು ಜಾಯಿನ್ ಆಗಿ ಬರೋದನ್ನೇ ವಿಲ್ ಬಿ ಗೆಟಿಂಗ್ ಕ್ವೀನ್, ದಟ್ ಈಸ್ ದ ಫರ್ಟೈಲ್ 32 ಕ್ರೋಮೋಸೋಮ್. ಮತ್ತು ಈ ಕ್ವೀನ್ ಏನಾರ ಮಿಯೋಟಿಕ್ ಡಿವಿಷನ್ ಆಗಿ ಮೇಲ್ ಏನಾರ ಇಟ್ ಈಸ್ ಗಿವಿಂಗ್ ರೈಸ್ ಟು ದ ಮೇಲ್, ಇಟ್ ವಿಲ್ ಬಿ ಆಫ್ 16 ಕ್ರೋಮೋಸೋಮ್ಸ್ ಆ್ಯಂಡ್ ಇಟ್ ವಿಲ್ ಬಿ ಇನ್ಫರ್ಟೈಲ್. ದಟ್ಸ್ ಇಟ್. ಓಕೆ, so next chapter it's your choice. So if you want you can go with that of the molecular basis of inheritance. ನೀವೇನಾರು molecular basis of inheritance ಓದ್ತಾ ಇದ್ದರೆ ನೆಕ್ಸ್ಟ್ ಮಿಕ್ಕಿರೋದ್ರಲ್ಲಿ ನೆಕ್ಸ್ಟ್ ಎವಲ್ಯೂಷನ್ ಆ್ಯಂಡ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್ ಆ್ಯಂಡ್ ಇಷ್ಟು ಚಾಪ್ಟರ್ಸಲ್ಲಿ ನೀವು ಮಾರ್ಕ್ಸ್ನ ನೋಡಿಕೊಂಡು ಯು ಕ್ಯಾನ್ ರೀಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಎನಫ್. ಇನ್ನೂ ಇಲ್ಲ ಮ್ಯಾಮ್ ನಮ್ಗೆ 40 ಡೆಫಿನೆಟ್ ಆಗಿಲ್ಲ, ಸೊ 50ಇಂದ 60 ಮಾರ್ಕ್ಸ್ಗೆ ಬರೆಯೋಣ. ಅಲ್ಲಿ ಬರೆದು ವಿಲ್ ಬಿ ಸ್ಕೋರಿಂಗ್ ಅಬೌವ್ 50 ಅಂದರೆ ಯು ಕ್ಯಾನ್ ಟೇಕ್ ದ ಚಾಯ್ಸ್ ಫ್ರಮ್ ಲಾಸ್ಟ್ 5. ಓಕೆ,
ಇದರಲ್ಲಿ ಬಂದು ಐ ವಿಲ್ ಬಿ ಟೆಲ್ಲಿಂಗ್ ದ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಸೊ ವೆನ್ ಯು ಕಮ್ ಫಾರ್ ದಿಸ್, ಮೇನ್ಲಿ ಹಿಯರ್ ಬಂದು ದಿ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. Human Genome Project, and again the salient features of double helix model, adu doubt nimge barodu, but explain the structure, list the steps involved in that of the fingerprinting technology. Fingerprint technology and salient features of genetic code important. Salient features of so 5 marks guess points ಬರಿಬೇಕಂದ್ರೆ it will be nearly 6 to 7 points if you are confident enough. ಇಲ್ಲ ನನಗೆ ಡೌಟ್ ಆಗಿದೆ ಅಂದರೆ ಒಂದು ಪಾಯಿಂಟ್ ಎಕ್ಸ್ಟ್ರಾನೇ ಬರೀರಿ. ಸೊ ಟೋಟಲಿ 8 ಪಾಯಿಂಟ್ಸ್ಗೆ ಯು ಬಿ ಪ್ರಿಪೇರ್ಡ್. ವಿ ವಿಲ್ ಬಿ ಡೆಫಿನೆಟ್ಲಿ ರೈಟಿಂಗ್ 6 to 7 ಪಾಯಿಂಟ್ಸ್. ಸೊ ನೆಕ್ಸ್ಟ್ ಒನ್, ದ ಗೋಲ್ಸ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಗೋಲ್ಸ್. The goals of the Human Genome Project, and list the criteria for the molecule to act as a genetic material. ಒಂದು ಮಾಲಿಕ್ಯೂಲ್ ಏನಾರ ಜೆನೆಟಿಕ್ ಮೆಟೀರಿಯಲ್ ಆಗಿ ಪರ್ಫಾರ್ಮ್ ಮಾಡಬೇಕಂದ್ರೆ ಯಾವ್ಯಾವ ಕ್ರೈಟೀರಿಯಾ ಇರಬೇಕು? ಕ್ರೈಟೀರಿಯಾ ಫಾರ್ ಎ ಮಾಲಿಕ್ಯೂಲ್ to act as the genetic material. Okay, these are some of the important question. Next bandu 3 mark question ge nimge which question 2 or 3 mark question you will be getting is transcriptional unit. already ಕೊಟ್ಟಿದ್ದಾರೆ, ನಾನು ನಿಮಗೆ ಹಾಟ್ಸ್ ಅಲ್ಲಿ ಹೇಳಿದ್ದೆ ಹಿಂಗೆ ಕ್ವೆಶ್ಚನ್ ಕೇಳ್ತಾರೆ ಪಾರ್ಟ್ ಎ ಪಾರ್ಟ್ ಬಿ ಅಂತ. ಆಲ್ರೆಡಿ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಕೊಟ್ಟು ಪಾರ್ಟ್ ಎ ಯಾವುದು ಪಾರ್ಟ್ ಬಿ ಅಂತ they will give the diagram for definitely. If they are not giving the diagram, explanation jote andre 5 mark question definite. Other than this, the division of labor of RNA polymerase. This is for 3 marks. Other than this, the post transcriptional modification. Modifications. This one also you can expect for 3 marks. Other than this, the salient features of human genome, it's for sure you will be getting for 5 marks. So molecular basis alli important baruvanತಹ questions 5 mark ಅಥವಾ 3 marks. These are some of the points you have to look into. Okay, ನಾವು ಇಲ್ಲಿವರೆಗೆ ಓದ್ಕೊಳ್ಳೋದು ಲೈಕ್ this much thorough ಆಗಿ ಓದ್ಕೊಂತೀನಿ ಅಂದರೆ for sure you will be getting a 10 mark, 8, 5, 5 and again you will be having 7. So totally here only you will be getting 10, 20, 35, near to 40 marks you can score from within these 5 chapters. So ಈ 5 ಚಾಪ್ಟರ್ನ ಡೆಫಿನೆಟ್ ಆಗಿ ನೀಟಾಗಿ ಒಂದೊಂದು ಪಾಯಿಂಟನ್ನು ಬಿಡದಿರೋ ಓದ್ಕೊಂಡ್ರೆ ಫಾರ್ ಶೋರ್ ಐ ಕ್ಯಾನ್ ಅಶ್ಯೂರ್ ಯು ಇಟ್ ವಿಲ್ ಬಿ 40 marks. ಇಲ್ಲ ವಿ ವೋಂಟ್ ಟೇಕ್ ರಿಸ್ಕ್ ಆ್ಯಂಡ್ ವಿಲ್ ಟೇಕ್ ಅಪ್ ಅದರ್ 2 ಚಾಪ್ಟರ್ಸ್ ಅಂತ ತೊಗೊಂಡ್ರು ಯು ಕ್ಯಾನ್ ಗೋ ವಿತ್ ದ ಎವಲ್ಯೂಷನ್ ಅಥವಾ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಸೊ ಇದರಲ್ಲಿ ನಿಮಗೆ ಈಸಿ ಆಗಿರುವಂತಹ ಚಾಪ್ಟರ್ಸ್ ವೆನ್ ಯು ಕಮ್ ಫಾರ್ ದಿಸ್ ದ ಮೈಕ್ರೋಬ್ಸ್ ಇನ್ ದ ಹ್ಯೂಮನ್ ವೆಲ್ಫೇರಲ್ಲಿ ಅಂದರೆ ದ ಮೈಕ್ರೋಬ್ಸ್ ವೈ ಇಟ್ ಇಸ್ ಬಿಂಗ್ ಯೂಸ್ಡ್ ದ ಇಂಡಸ್ಟ್ರಿಯಲ್ಲಿ ಹೇಗೆ ನಾವು ಫುಡ್ ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ವಿತ್ ದಿಸ್ ಚಾಪ್ಟರ್. ಅಥವಾ ಇಲ್ಲ ಎವಲ್ಯೂಷನಲ್ಲಿ ಅಂದರೆ ಯು ಕ್ಯಾನ್ ಗೋ ವಿತ್ ದ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್ಸ್. ಸೊ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ 3 marks ಡೆಫಿನೆಟ್ ಆಗಿ ಬರುತ್ತೆ. ಎವಲ್ಯೂಷನಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ 3 or 2 marks, ದಟ್ಸ್ ಇಟ್. ಸೊ ಇಷ್ಟು ಕ್ವೆಶನ್ ಓದಿದ್ರೆ ಎವಲ್ಯೂಷನಲ್ಲಿ ಯು ವಿಲ್ ಬಿ ಗೆಟಿಂಗ್ 3 marks ಅಥವಾ 2 marks. ಬಿಕಾಸ್ ಇದರಲ್ಲಿ ನಾನು ಹೇಳಿದ್ದೀನಿ ಇಲ್ಲಿ ಪಾಯಿಂಟ್ ಔಟ್ ಮಾಡಿರುವಂಥದ್ದು ಲೈಕ್ ಫಸ್ಟ್, ಸೆಕೆಂಡ್, 4th, 5th, 7th, 8th ಆ್ಯಂಡ್ 9th. ಬರೀ ಈ ಚಾಪ್ಟರ್ಸಲ್ಲಿ ಮಾತ್ರ ಯು ವಿಲ್ ಬಿ ಗೆಟಿಂಗ್ 5 marks ಡೆಫಿನೆಟ್ಲಿ. ಓಕೆ, ನೆಕ್ಸ್ಟ್ ಎವಲ್ಯೂಷನಲ್ಲಿ ಆ್ಯಸ್ ಐ ಹ್ಯಾವ್ ಟೋಲ್ಡ್ ದ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಆಬ್ವಿಯಸ್ಲಿ ನಿಮಗೆ ಡಯಾಗ್ರಾಮ್ ಕೊಟ್ಟರೆ ಅದು 3 marksಗೆ ಅಂತಲೇ ಗೊತ್ತಿದೆ. ಬಿಕಾಸ್ 2 marksಗಂತೂ ಡಯಾಗ್ರಾಮ್ ನಿಮ್ಗೆ ಏನಾರ ಡಯಾಗ್ರಾಮ್ ಕೊಟ್ಟರು ನೇಮ್ ಇಟ್ ಅಂತ ಅಷ್ಟೇ ಕೊಡೋದು. ನೆಕ್ಸ್ಟ್ ನೋಟ್ ಆನ್ ದ ಹೋಮೋಲೋಗಸ್ ಆ್ಯಂಡ್ ಅನಲೋಗಸ್ ಆರ್ಗನ್ಸ್. ಹೋಮೋ, ಅನಲೋಗಸ್.
ಇದು ಡೆಫಿನೆಟ್ಲಿ 3 marks you will get. And ಬ್ರೈನ್ ಕೆಪಾಸಿಟಿ ಆಫ್ ದ ಫಾಲೋಯಿಂಗ್ ಅಂತ ಕೊಟ್ಟು ನಿಮಗೆ ಲೈಕ್ ದೇ ಮೈಟ್ ಆಸ್ ಇನ್ ದ MCQ ಅಷ್ಟೇ, ಅದು MCQ ಕ್ವೆಶನು. ನೆಕ್ಸ್ಟ್ ಡೆಫಿನೆಟ್ ಎಕ್ಸ್ಪ್ಲೇನ್ ಎವಲ್ಯೂಷನ್ ಆಫ್ ದ ನ್ಯಾಚುರಲ್ ಸೆಲೆಕ್ಷನ್ ಬೈ ಟೇಕಿಂಗ್ ಆನ್ ಎಕ್ಸಾಂಪಲ್ ಆಫ್ ವೈಟ್ ವಿಂಗ್ಡ್ ಆ್ಯಂಡ್ ದಿ ಡಾರ್ಕ್ ವಿಂಗ್ಡ್ ಮಾತ್ ಆಫ್ ದಿ ಇಂಗ್ಲೆಂಡ್. ಸೊ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದಿ ನ್ಯಾಚುರಲ್ ಸೆಲೆಕ್ಷನ್ ಮೆಥಡ್. ಸೊ ಈ ಸ್ಟೋರಿ ಥರ ಇದನ್ನು ನೆನಪಿಟ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಎಕ್ಸಾಮಲ್ಲಿ ಈ ಸ್ಟೋರಿ ನೆನಪು ಬರುತ್ತೆ, ಯು ಕ್ಯಾನ್ ರೈಟ್ ಇಟ್. ಸೊ ಏನಂದರೆ ಇಂಗ್ಲೆಂಡಲ್ಲಿ ವೆನ್ ಎವರ್ ದ ಇಂಡಸ್ಟ್ರಿಯಲೈಸೇಷನ್ ಆಗೋ ಮುಂಚೆ ದೇ ವರ್ ಹ್ಯಾವಿಂಗ್ ಮೋರ್ ಆಫ್ ದ ವೈಟ್ ವಿಂಗ್ಡ್ ಮಾತ್. ಸೊ ಅಲ್ಲಿರುವಂತಹ ಟ್ರೀಸಲ್ಲಿ ವೈಟ್ ಲೈಕನ್ಸ್, ದೇ ಯೂಸ್ ಟು ಗ್ರೋ ಮೆನಿ ಆಫ್ ದ ವೈಟ್ ಲೈಕನ್ಸ್. ಸೊ ಇದ್ರ ಮೇಲೆ ವೈಟ್ ಮಾತ್ ಕುತ್ಕೊಂಡಾಗ ಡಾರ್ಕ್ ಮಾತ್ಸ್ ಏನಿದೆ ಅದು ಹೈಲೈಟಾಗಿ ಕಾಣಿಸ್ತಿತ್ತು. ಅವಾಗ ಪ್ರಿಡೇಟರ್ಸ್ಗೆ ಇಟ್ ವಾಸ್ ಈಸಿ ಫಾರ್ ದ ಪ್ರಿಡೇಟರ್ಸ್ ಟು ಕ್ಯಾಚ್ ಹೋಲ್ಡ್ ಆಫ್ ದಿಸ್ ಡಾರ್ಕ್ ಮಾತ್ಸ್. ಯಾವಾಗ ಇಂಡಸ್ಟ್ರಿಯಲೈಸೇಷನ್ ಇಂಗ್ಲೆಂಡಲ್ಲಿ ಜಾಸ್ತಿ ಆಯಿತು, ಸೊ ವೆನ್ ದ ಇಂಡಸ್ಟ್ರಿ ಸ್ಟಾರ್ಟೆಡ್ ಗ್ರೋಯಿಂಗ್, ಬಿಕಾಸ್ ಆಫ್ ದಟ್ ಸೂಟ್ ಆ್ಯಂಡ್ ಆಲ್ ದ ಅದರ್ ಸ್ಮೋಕ್, ಈ ವೈಟ್ ಲೈಕನ್ಸ್ ಎಲ್ಲ ಇಟ್ ಸ್ಟಾರ್ಟೆಡ್ ಡಿಸಪಿರಿಂಗ್ ಆ್ಯಂಡ್ ದ ಟೀ ಟ್ರಂಕ್ ಎಲ್ಲ ಡಾರ್ಕ್ ಕಲರ್ ಆಗಿ ಟರ್ನ್ ಆಗೋಕ್ಕೆ ಶುರು ಆಯಿತು. ಡಾರ್ಕ್ ಕಲರ್ ಆದಾಗ ಏನಾಯಿತು, ಸೊ ಡಾರ್ಕ್ ಮಾತ್ ಎಲ್ಲ ಅದ್ರ ಮೇಲೆ ಕುತ್ಕೊಂಡಾಗ ಪ್ರಿಡೇಟರ್ಸ್ಗೆ ಕಾಣಿಸ್ದಿರ ಆಯಿತು. ಸೊ ಇವಾಗ ಇಲ್ಲಿ ನೋಟೆಡ್ ಆಗೋದು ಯಾವುದು, ಡಾರ್ಕ್ ಮಾತ್ ಇರುವಾಗ ವೈಟ್ ಮಾತ್ಸ್. ಸೊ ಅಲ್ಲಿ ವೈಟ್ ಮಾತದು ಕೌಂಟ್ ಡಿಕ್ರೀಸ್ ಆಯಿತು. ಸೊ ಇಫ್ ಯು ರಿಮೆಂಬರ್ ದಿಸ್ ಸ್ಟೋರಿ ದೆನ್ ಈಸಿಲಿ ಯು ಕ್ಯಾನ್ ಸ್ಕೋರ್ ನಿಯರ್ಲಿ 3 marks ಫಾರ್ ಶೋರ್. ಸೊ ಹಿಯರ್ ದ ನ್ಯಾಚುರಲ್ ಸೆಲೆಕ್ಷನಲ್ಲಿ ವೈಟ್ ಮಾತ್ ಮತ್ತು ಡಾರ್ಕ್ ಮಾತ್ ಕ್ವೆಶನ್ ಕೇಳಿದ್ರೆ ಇಷ್ಟೇ. ಇಂಗ್ಲೆಂಡಲ್ಲಿ ದೇ ವಾಸ್ ನೋ ಇಂಡಸ್ಟ್ರೀಸ್ ಆ್ಯಂಡ್ ಪ್ರಯರ್ ಟು ದಟ್ ಟ್ರಂಕ್ ಮೇಲೆಲ್ಲ ಲೈಕನ್ಸ್ ವೈಟ್ ಕಲರ್ದು ಬೆಳೆದಿತ್ತು. ಅಲ್ಲಿ ವೈಟ್ ವಿಂಗ್ಡ್ ಮಾತ್ ಬಂದು ಕಾಣಿಸ್ತಿರ್ಲಿಲ್ಲ ಪ್ರಿಡೇಟರ್ಸ್ಗೆ. ಸೊ ಯಾವಾಗ ಡಾರ್ಕ್ ಮಾತ್ ಇತ್ತೋ ಅದೆಲ್ಲ ಪ್ರಿಡೇಟರ್ಸ್ಗೆ ಬಲಿ ಆಗ್ತಿತ್ತು. ಅದಾದಮೇಲೆ ನೆಕ್ಸ್ಟ್ ಬಂದು ಯಾವಾಗ ಇಂಡಸ್ಟ್ರಿಯಲೈಸೇಷನ್ ಆಯಿತು, ಸೂಟ್ ಬಂದು ಆ ಟ್ರಂಕ್ ಮೇಲೆ ಕೂತ್ಕೊಂಡಾಗ ಇಟ್ ಟರ್ನ್ ಬ್ಲ್ಯಾಕ್, ಡಾರ್ಕ್ ಕಲರ್. ಸೊ ಅದು ಡಾರ್ಕ್ ಮೇಲೆ ಡಾರ್ಕ್ ಮಾತ್ ಇದ್ದಾಗ ಅದು ಪ್ರಿಡೇಟರ್ಸಿಂದ ಎಸ್ಕೇಪ್ ಆಗ್ತಿತ್ತು, ಬಟ್ ಅಲ್ಲಿ ಸಿಕ್ಕಾಕೋತಾ ಇದ್ದಿದ್ದು ವೈಟ್ ಮಾತ್. ಸೊ ದಿಸ್ ವಾಸ್ ದ ನ್ಯಾಚುರಲ್ ಸೆಲೆಕ್ಷನ್. ಅದರ್ ದ್ಯಾನ್ ದಿಸ್, ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ದಟ್ ಎಫೆಕ್ಟ್ ದ ಹಾರ್ಡಿ-ವೇನ್ಬರ್ಗ್ ಲಾ, ಇದೊಂದು ಕ್ವೆಶನ್ ಕೇಳ್ತಾರೆ 3 marksಗೆ. ಆ್ಯಂಡ್ ಫೈನಲಿ ಹಾರ್ಡಿ-ವೇನ್ಬರ್ಗ್ ಪ್ರಿನ್ಸಿಪಲ್ ಕೇಳ್ಬೋದು ಆ್ಯಂಡ್ ಸ್ಟೇಜಸ್ ಆಫ್ ಹ್ಯೂಮನ್ ಎವಲ್ಯೂಷನ್. ದಿಸ್ ಕ್ವೆಶನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸ್ಟೇಜಸ್ ಆಫ್ ಹ್ಯೂಮನ್ ಎವಲ್ಯೂಷನ್. ಇದರಲ್ಲಿ ಡೀಟೇಲ್ಡಾಗಿ ಬರಿಬೇಕಾ ಮ್ಯಾಮ್? ಇಲ್ಲ. ಲೈಕ್ ನಾರ್ಮಲಿ ಇಫ್ ಯು ರೈಟ್ ದ ಹೆಡಿಂಗ್ಸ್ ಆಫ್ ದ್ಯಾಟ್ ಇಟ್ಸ್ ಫೈನ್. ಫಾರ್ ಎಕ್ಸಾಂಪಲ್, ಡ್ರಯೋಪಿಥೆಕಸ್, ರಾಮಾಪಿಥೆಕಸ್, ಆ್ಯಂಡ್ ಫೈನಲಿ ಆಸ್ಟ್ರೋ. ದೆನ್ ವಿ ಹ್ಯಾವ್ ದಿ ಹೋಮೋ ಹ್ಯಾಬಿಲಿಸ್, ಎರೆಕ್ಟಸ್, ನಿಯಾಂಡ್ರಥಲ್, ಮಾಡರ್ನ್ ಮೆನ್ ಅಥವಾ ಹೋಮೋಸೆಫಿಯನ್ಸ್. ಸೊ ನೀವು ಜಸ್ಟ್ ಇದು ಹೆಡ್ಡಿಂಗ್ ಬರೆದು ಯಾವ ಲೈಕ್ ಪ್ರಯರ್ ಟು 15 million years ಫಸ್ಟ್ ಬಂದು ಡ್ರಯೋಪಿಥೆಕಸ್ ಸ್ಟಾರ್ಟ್ ಆಯಿತು. ಸೊ ದೀಸ್ ಹ್ಯೂಮನ್ ಬೀಯಿಂಗ್ಸ್ ಇವರು ಮೀಟ್ ಎಲ್ಲ ತಿಂತಾ ಇರಲಿಲ್ಲ ಆ್ಯಂಡ್ ದೇ ವರ್ ಮೂವಿಂಗ್ ಲೈಕ್ ದಿ ಗೋರಿಲ್ಲಾ ಆ್ಯಂಡ್ ಚಿಂಪಾಂಜಿ. ಇಷ್ಟು ಪಾಯಿಂಟ್ ಬರೆದ್ರೆ ಫಸ್ಟ್ ಒಂದಕ್ಕೆ ಸಾಕು. ನೆಕ್ಸ್ಟ್ ಬಂದು ರಾಮಾಪಿಥೆಕಸ್. ದೀಸ್ ಸ್ಟಾರ್ಟೆಡ್ ಹ್ಯಾವಿಂಗ್ ದ ಮೀಟ್ ಆ್ಯಂಡ್ ಫೈನಲಿ ಈ ರಾಮಾಪಿಥೆಕಸಲ್ಲಿ ಇದೆಷ್ಟು 15 million ವಿ ವೆಂಟ್ ಬ್ಯಾಕ್ ಟು ದಟ್ ಆಫ್ ದ ನಿಯರ್ಲಿ 2 million ಅಂತ ಇಟ್ಕೊಳ್ಳೋಣ. ದಿಸ್ ಈಸ್ 15 million years ago ಆ್ಯಂಡ್ ದಿಸ್ ಒನ್ ವಾಸ್ 2 million years ago. ಆ್ಯಂಡ್ ದೆನ್ ಅದಾದಮೇಲೆ ಆಸ್ಟ್ರೇಲಿಯಾ ಕಡೆ ಆಸ್ಟ್ರೋಪಿಥೆಕಸ್ ಇದು ಬಂದು 1.5 million years ago ವಿ ಫೌಂಡ್ ದೆಮ್. ಅದಾದಮೇಲೆ ನೆಕ್ಸ್ಟು ದಿ ಹ್ಯಾಬಿಲಸ್, ದೇ ಸ್ಟಾರ್ಟೆಡ್ ಹಂಟಿಂಗ್ ಆ್ಯಂಡ್ ದೇ ಸ್ಟಾರ್ಟೆಡ್ ಲಿವಿಂಗ್ ಇನ್ ಕೇವ್ಸ್. ಅದರ್ ದ್ಯಾನ್ ದಸ್ ದಿ ನಿಯಾಂಡ್ರತ್ ಅದಾದಮೇಲಿಂದ ಹೋಮೋಸೇಫಿಯನ್ಸ್ ಬಂದು ದಿ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ವೇರ್ ದೇ ಸ್ಟಾರ್ಟೆಡ್ ಸ್ಟ್ಯಾಂಡಿಂಗ್ ಆನ್ ದರ್ ಫೀಟ್ ಆ್ಯಂಡ್ ದೇ ಸ್ಟಾರ್ಟೆಡ್ ಹಂಟಿಂಗ್ ಆ್ಯಂಡ್ ದೇ ಸ್ಟಾರ್ಟೆಡ್ ಕುಕಿಂಗ್ ಆ್ಯಂಡ್ ದೀಸ್ ಆರ್ ದ ಮಾಡರ್ನ್ ಮೆನ್. ಸೊ ನೀವು ಎವಲ್ಯೂಷನಲ್ಲಿ ಓದೋ ಹಾಗಿದ್ರೆ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್, ಯು ಹ್ಯಾವ್ ಟು ಗಿವ್ ಅ ಗ್ಲಾನ್ಸ್. ನಾನು ನಿಮ್ಗೆ ಇದರಲ್ಲಿ ಎಕ್ಸ್ಪ್ಲೇನು ಮಾಡಿದ್ದೀನಿ. ಸೊ ಹ್ಯಾವಿಂಗ್ ದಿಸ್ ವೆರಿ ಶಾರ್ಟ್ ಕೈಂಡ್ ಆಫ್ ಎ ಸ್ಟೋರಿ ಯು ಕ್ಯಾನ್ ಪುಟ್ ಯುವರ್ ವರ್ಡ್ಸ್. ಫೈನಲಿ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಇವೆಲ್ಲ. ಸೊ ವಿ ಆರ್ ಇಂಟು ದ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಸೊ ಮೇನ್ಲಿ ಯು ಹ್ಯಾವ್ ಟು ಅಬ್ಸರ್ವ್ ಇಂಟು ದ ಮೇನ್ ಇಲ್ಲಿ ಎಂಥ ಕ್ವೆಶನ್ಸ್ ಬರುತ್ತೆ ಅಂದರೆ 3 + 5 marks. ಸೊ ಯು ವಿಲ್ ಬಿ ಗೆಟಿಂಗ್ ಅ 5 mark ಕ್ವೆಶನ್ ಫ್ರಮ್ ದಿಸ್ ಚಾಪ್ಟರ್. ಇದರಲ್ಲಿ ಹೇಗೆ ಅಂದರೆ ವಿಚ್ ಆರ್ ದ ಕಾಸಿಟಿವ್ ಆರ್ಗನಿಸಮ್ ಆ್ಯಂಡ್ ದ ಮೋಡ್ ಆಫ್ ಇನ್ಫೆಕ್ಷನ್, ದ ಸಿಂಪ್ಟಮ್ಸ್ ಆ್ಯಂಡ್ ದ ಡಯಾಗ್ನೋಸಿಸ್ ಟೆಸ್ಟ್ ಫಾರ್ ಎಕ್ಸಾಂಪಲ್ ಟೈಫಾಯ್ಡ್,
Other than typhoid, you can have the ascariasis, amoebiasis, or the schematic representation of these stages in the life cycle of Plasmodium. Life cycle of Plasmodium. So that is one of the main 5 marker question that you might get. So whole of the life cycle, how it is being kept, the stagnant water lily, how the eggs are being laid, and Plasmodium vivax from the Anopheles female mosquito, how it is being transferred into the human being. All of that process diagrammatically ನೀವು represent ಮಾಡಿ ಅದನ್ನ you can put it into words. Other than this, they might ask like what are the agents that are causing the pneumonia. So you will be going with Streptococcus pneumoniae. And next, common cold is by rhinovirus, the typhoid by Salmonella typhi, ascariasis, Ascaris lumbricoids, ಮತ್ತು ಫ್ಲೇರಿಯಾಸಿಸ್ ಬಂದು ಉಚರೇರಿಯಾ ಬ್ಯಾಂಕ್ರಾಫ್ಟಿ, ಮಲೇರಿಯಾ ಬೈ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಥವಾ ಪ್ಲಾಸ್ಮೋಡಿಯಂ ದಿ ಫ್ಯಾಲ್ಸಿಪ್ಯಾರಮ್. ಸೊ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ದಟ್ ಯು ಹ್ಯಾವ್ ಟು ಬಿ ನೋಯಿಂಗ್. ಅದರ್ ದ್ಯಾನ್ ದಿಸ್ ಇನ್ನು ಎಂಥ ಕ್ವೆಶನ್ಸ್ ಬರುತ್ತೆ ಅಂದರೆ ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ದಿ ಆ್ಯಂಟಿಬಾಡಿ ಮಾಲಿಕ್ಯೂಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ದಿ ಡಯಾಗ್ರಾಮ್ ಆಫ್ antibody. So when you look at this, the antibody, you have to remember this Y-shaped diagram that you will be getting. So whenever the antibody it is being given, you have to remember the Y-shaped structure. So definitely you can go with this. Don't get confused with this one and molecular basis of inheritance. Adral erdrallunu same antara like similar diagrams irutte. So next we will be going on to that of the mention the immunity from that of the passive immunity. So differentiation of innate and passive. Innate and acquired immunity. So differentiation is ಎರಡರ ಮಧ್ಯ ಅದು. So they might ask. Differentiated between these two. And finally again you can get they mention any 3 characteristics of cancer cells. Characters of cancer cell. So you might get this in 3 mark question. Okay, next, other than this you might get mention any 3 characteristics of cancer cell. Definite agi barutte, innate immunity and then acquired immunity, active immunity and passive also. Active and passive immunity. So when you come for the human health and diseases, the main diseases that is being caused and what are the causes, these are the main. ನೀವೇನಾರ drugs and their sources na ನೋಡ್ಕೊಂಡೆ, these 3 you have to take, the cannabinoids, the cocaine ಅಥವಾ coke and opioids. So if you concentrate on these 3, the drugs and the main sources ಯಾವುದು ಅಂತ. So in that you have to write the source, effect, main source ಯಾವುದು, cannabinoids, coke, and you will be opioids. So we are done with the human health and diseases. When you come for this microbes in human welfare, idral bandu write a note on the advantages of the microbes in the household products. When you go for the next chapter. So ನೀವು for sure if you concentrate on these many questions you will be scoring 40 plus. Definitely you will be scoring the 40 plus marks. And other than this you don't want to take any of the risk. Inna munde enara ಓದ್ತೀವಿ ಅಂದರೆ this one chapter also I will be telling you microbes in the human welfare. So ಇದರಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಬರುವಂತಹ ಕ್ವೆಶನ್ಸ್, ಬಿಕಾಸ್ ಇದರಲ್ಲಿ ನಿಮಗೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ಗೆ ಕ್ವೆಶನ್ ಬರುತ್ತೆ.
So we have to write advantages of microbes used in household. So again, microbes used in industries. ಯಾವ microbes na will be using in the industrialization also, industrial products. Other than that, the role of microbes in sewage treatment plant. Sewage treatment plant, in that role of microbes. Next we have describe the draw neat label diagram of typical biogas plant. Biogas plant diagram. You might get it for 3 marks. Okay. Other than this, write a note on the microbes in sewage treatment. So bari nimge sewage treatment plant na baridi andre diagram baribeku. So again you have to tell the microbes which are being used in the sewage treatment plant andre. If you tell that one also, you might get it like 3 marks plus 2 marks. Is it fine? So these are some of the questions that you will be getting from that of microbes in human welfare. So definitely if you cross check all of these important questions, main agi idanna depth alli neat agi odkondre, definitely you will be getting 40 plus marks for sure. So thank you so much. So remaining chapters you can go through with, because these are only 2 marks or 3 mark question ಅಷ್ಟೇ ಬರುತ್ತೆ. ಇನ್ನು ಮಿಕ್ಕಿರೋದ್ರಲ್ಲೆಲ್ಲ ಹಾರ್ಡ್ಲಿ ಮೋಸ್ಟ್ ಪ್ರಾಬಬ್ಲಿ. ಸೊ ಮಿಕ್ಕಿರೋದು ನಾನು ಇಂಪಾರ್ಟೆಂಟ್ ಆಗಿ ಯಾವ್ದು ಹೇಳಿದ್ದೀನೋ ಡೆಫಿನೆಟ್ ಆಗಿ ಈ 7 ಚಾಪ್ಟರ್ಸ್ ಇಂದ 5 ಮಾರ್ಕರ್ಸ್ ಅಂತೂ ಡೆಫಿನೆಟ್. ಸೊ ಯು ಹ್ಯಾವ್ ಟು ಗಿವ್ ಹೀಟ್ ಟು ಮೋರ್ ಆಫ್ ದ 5 ಮಾರ್ಕ್ಸ್ ಕ್ವೆಶನ್ಸ್. ಸೊ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಅರ್ಷಿಯಾನಾಜ್ ಅಂತ. ನಾನು ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಮಾಸ್ಟರ್ಸ್ ಇನ್ ಝುವಾಲಜಿ ಆ್ಯಂಡ್ ಐ ಆಮ್ ಅ ಗೋಲ್ಡ್ ಮೆಡಲಿಸ್ಟ್ ಇನ್ ದ್ಯಾಟ್, ಆ್ಯಂಡ್ ಐ ಡೂ ಹ್ಯಾವ್ 5 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಟೀಚಿಂಗ್ ಆಫ್ ದಿ ಬಯಾಲಜಿ. ಸೊ ಈ ಎಕ್ಸ್ಪ್ಲನೇಷನಿಂದ ಇವಾಗ ನಾನೇನು ಲೈಕ್ 40 ಮಾರ್ಕ್ಸ್ ಪ್ಲಸ್ 40 ಪ್ಲಸ್ ಮಾರ್ಕ್ಸ್ ನೀವು ಸ್ಕೋರ್ ಮಾಡೋ ಹಾಗೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. 5 ಮಾರ್ಕರ್ಸ್, 3 ಮಾರ್ಕರ್ಸ್ ಆ್ಯಂಡ್ 2 ಮಾರ್ಕರ್ಸ್ ಯಾವ್ಯಾವುದು ತುಂಬ ಜಾಸ್ತಿ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವೆಶನ್ಸ್ನ I'll be giving here. So definitely I hope e questions in the you will be cracking this biology examination, and all the best. So let us see how it is being done. Thank you.